Good evening, my dear friend students. So, welcome to Sunmark classes. ಸೊ ಇವತ್ತು ನಾವು ನಾಲ್ಕನೇ ಅಧ್ಯಾಯ ಯಾವುದು ಚತುರ್ಭುಜಗಳು. ಸೊ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚತುರ್ಭುಜಗಳು ಅಂದ್ರೆ ಏನು, ಸೊ ಇವುಗಳು ಯಾವ ಯಾವ ವಿಧಗಳನ್ನ ಒಳಗೊಂಡಿದೆ, ಸೊ ಇವುಗಳ ಕೆಲವೊಂದು ಫಾರ್ಮುಲಾಗಳನ್ನ ನೋಡ್ತಾ ಹೋಗೋಣ. ಸೊ ಇವುಗಳನ್ನ ತಿಳ್ಕೊಂಡು ನಾವು ಈ ಒಂದು ಚತುರ್ಭುಜಗಳಿಗೆ ಸಂಬಂಧಪಟ್ಟಂತಹ ಕೆಲವೊಂದು MCQ ಟೈಪ್ಸ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಹಾಗಾದ್ರೆ ಇಲ್ಲಿ ಚತುರ್ಭುಜಗಳು, ಸೊ ಚತುರ್ಭುಜಗಳು ಕ್ವಾಡ್ರಿಲ್ಯಾಟ್ರಲ್ಸ್. ಸೊ ಕ್ವಾಡ್ರಿಲ್ಯಾಟ್ರಲ್ಸ್ ಅಂದ್ರೆ ಏನು ನೋಡಿ, ಇಲ್ಲಿ ಒಂದೇ ಸಮತಲದಲ್ಲಿರುವ 4 ರೇಖಾಖಂಡಗಳ ಸೇರಿಸುವಿಕೆಯಿಂದ ಉಂಟಾಗುವ ವಕ್ರಾಕೃತಿ. ಸೊ ನೋಡಿ, ಇಲ್ಲಿ ಒಂದೇ ಸಮತಲದಲ್ಲಿದೆ. ಸೊ ಏನಿದೆ, 4 ರೇಖಾಖಂಡಗಳು ಏನಾಗಿದೆ, ಸೇರಿದೆ ಅಲ್ವಾ. ಸೊ ಇವುಗಳಿಂದ ಉಂಟಾದ ಒಂದು ಆಕೃತಿಯನ್ನ ಏನಂತ ಹೇಳ್ತೇವೆ, ಚತುರ್ಭುಜ. ಸೊ ಇಲ್ಲಿ ಏನಾಗ್ತಾ ಇದೆ, ಇಲ್ಲಿ ಕ್ವಾಡ್ರಿಲ್ಯಾಟರ್ಸ್ ಇಟ್ ಈಸ್ ಎ ಕ್ಲೋಸ್ಡ್ 2-dimensional figure. ಸೊ ಕ್ಲೋಸ್ಡ್ 2-dimensional figure that has 4 sides. ಸೊ ಎಷ್ಟು ಸೈಡ್ಸ್ ಇದೆ ಇಲ್ಲಿ, AB, ಸೊ AC, CB, DB, AD. ಸೊ 4 sides and 4 angles ಅಲ್ವಾ. ಸೊ ನೋಡಿ, ಇಲ್ಲಿ ಆಂಗಲ್ B, ಆಂಗಲ್ C, ಆಂಗಲ್ A, ಆಂಗಲ್ D. ಸೊ ಅದ್ರ ಜೊತೆಗೆ ಏನಿದೆ, 4 ಕಾರ್ನರ್ಸ್. ಸೊ ಇಲ್ಲಿ ನೋಡಿ DBCA. ಸೊ 4 ಕಾರ್ನರ್ಸ್. ಸೊ ಇವುಗಳನ್ನ ಒಳಗೊಂಡಿದ್ರೆ ಇದನ್ನ ಏನಂತ ಹೇಳ್ತೇವೆ, ಚತುರ್ಭುಜಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಚತುರ್ಭುಜದಲ್ಲಿರುವ ವಿಧಗಳನ್ನ ನೋಡಿ, ಕ್ವಾಡ್ರಿಲ್ಯಾಟ್ರಲ್ಸ್, ಟ್ರಾಪಿಜಾಯ್ಡ್ಸ್, ಪ್ಯಾರಲೋಗ್ರಾಮ್, ಸೊ ತ್ರಾಪಿಜ್ಯ, ಸಮಾಂತರ ಚತುರ್ಭುಜಗಳು, ಸೊ ಅದೇ ರೀತಿ ರೆಕ್ಟಾಂಗಲ್, ಆಯತ, ರೋಂಬಸ್, ಸೊ ಸ್ಕ್ವೇರ್. ಸೊ ಇವುಗಳ ಗುಣಲಕ್ಷಣಗಳನ್ನ ನೀವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿರ್ತೀರ ಅಲ್ವಾ. ಸೊ 7th 8th ಕ್ಲಾಸ್ ಅಲ್ಲೆಲ್ಲ ಬಂದಿರತ್ತೆ. ಸೊ ಇವುಗಳೇನಾಗುತ್ತೆ, ಗುಣಲಕ್ಷಣಗಳು ಹಾಗೆ ಟೈಪ್ಸ್ ಆಫ್ ಕ್ವಾಡ್ರಿಲ್ಯಾಟ್ರಲ್ಸ್. ಸೊ ಅದೇ ರೀತಿ ಇವುಗಳ ಏರಿಯಾವನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಏನಾಗುತ್ತೆ, ರೋಂಬಸ್ ಇಸ್ ಈಕ್ವಲ್ ಟು ಏನು, D1 ಇಂಟು D2 ಡಿವೈಡೆಡ್ ಬೈ 2 ಅಲ್ವಾ. ಸೊ ಅದೇ ರೀತಿ ಟ್ರಾಪಿಜಾಯ್ಡ್ ಏರಿಯಾ ಇಸ್ ಈಕ್ವಲ್ ಟು 1/2 ಇಂಟು A ಪ್ಲಸ್ B ಇಂಟು H. ಇಲ್ಲಿ A ಪ್ಲಸ್ B ಲಾಂಗ್ ಬೇಸ್ ಅಂಡ್ ಶಾರ್ಟ್ ಬೇಸ್, H ಇಸ್ ಹೈಟ್. ಸೊ ಅದೇ ರೀತಿ ಕೈಟ್ ಗಾಳಿಪಟ ಅಲ್ವಾ. ಸೊ ಏರಿಯಾ ಏನಾಗುತ್ತೆ, D1 ಇಂಟು D2 ಡಿವೈಡೆಡ್ ಬೈ 2. ಹಿಯರ್ D1 ಅಂಡ್ D2 ಆರ್ ದಿ ಡಯಾಗೋನಲ್ಸ್. ಸೊ ಇದೇನಾಯ್ತು, AC ಮತ್ತು BD ಗಳೇನಾಗುತ್ತೆ, ಇವುಗಳ ಕರ್ಣಗಳಾಗತ್ತೆ ಅಲ್ವಾ. ಸೊ ಏರಿಯಾ ಏನಾಗುತ್ತೆ, D1 ಇಂಟು D2 ಡಿವೈಡೆಡ್ ಬೈ 2. ಸೊ ಕೆಲವೊಂದು MCQ ಟೈಪ್ಸ್ ಕ್ವಶನ್ ಗಳನ್ನ ಸಾಲ್ವ್ ಮಾಡ್ಬೇಕಾದ್ರೆ ಈ ಏರಿಯಾಗಳನ್ನ ಬಳಸ್ಕೊಂಡು ನಾವೇನ್ ಮಾಡ್ತೀವಿ, ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಸೊ ಇವುಗಳನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ. ಸೊ ಅದೇ ರೀತಿ ರೆಕ್ಟಾಂಗಲ್, ಏರಿಯಾ ಆಫ್ ರೆಕ್ಟಾಂಗಲ್ ಏನು, W ಇಂಟು L ಅಲ್ವಾ. ಸೊ ಇಲ್ಲಿ W ಅಂದ್ರೆ ವಿಡ್ತ್ ಆಗುತ್ತೆ, L ಅಂದ್ರೆ ಲೆಂತ್. ಸೊ ಇಲ್ಲಿ ರೆಕ್ಟಾಂಗಲ್ ಅಲ್ಲಿ ಅಪೋಸಿಟ್ ಸೈಡ್ಸ್ ಆರ್ ಈಕ್ವಲ್. ಸೊ AB ಇಸ್ ಈಕ್ವಲ್ ಟು DC. ಸೊ ಇದು AB ಏನಾಗುತ್ತೆ, DC ಗೆ ಸಮವಾಗಿರುತ್ತೆ ಯಾವಾಗ್ಲೂ. ಸೊ ಅದೇ ರೀತಿ AD ಇಸ್ ಈಕ್ವಲ್ ಟು BC ಅಲ್ವಾ. ಸೊ ಅದೇ ರೀತಿ ಸ್ಕ್ವೇರ್ಸ್, ಇಲ್ಲಿ ಸ್ಕ್ವೇರ್ ಅಲ್ಲಿ ಏನಾಗುತ್ತೆ, ಆಲ್ ಸೈಡ್ಸ್ ಆರ್ ಈಕ್ವಲ್, ಎಲ್ಲ ಒಂದು ಬಾಹುಗಳು ಸಮವಾಗಿರುತ್ತೆ. ಸೊ ಏರಿಯಾ ಆಫ್ ದಿ ಸ್ಕ್ವೇರ್ ಇಸ್ ಈಕ್ವಲ್ ಟು A ಸ್ಕ್ವೇರ್. ಸೊ ಪೆರಿಮೀಟರ್ ಏನಾಗುತ್ತೆ, 4 ಇಂಟು A ಆಗತ್ತೆ. ಸೊ ಅದೇ ರೀತಿ ಪ್ಯಾರಲೋಗ್ರಾಮ್ ಅಲ್ವಾ. ಸೊ ಸಮಾಂತರ ಚತುರ್ಭುಜಗಳು. ಸೊ ಏರಿಯಾ ಏನಾಗುತ್ತೆ, B ಇಂಟು H. ಇಲ್ಲಿ B ಅಂದ್ರೆ ಬೇಸ್, H ಇಸ್ ಹೈಟ್. ಸೊ ಇವುಗಳನ್ನೆಲ್ಲ ತಿಳ್ಕೊಳ್ಬೇಕು ನೀವು. ಸೊ ಅದೇ ರೀತಿ ರೆಗ್ಯುಲರ್ ಪಾಲಿಗಾನ್ಸ್, ಸೊ ನಿಯಮಿತ ಬಹುಭುಜಾಕೃತಿಗಳು. ಸೊ ಇಲ್ಲಿ ನಿಯಮಿತ ಬಹುಭುಜಾಕೃತಿಗಳಲ್ಲಿ ಹೇಗಿರುತ್ತೆ, ಎಲ್ಲ ಸೈಡ್ಸ್ ಗಳೇನಾಗುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಅದೇ ರೀತಿ ಎಲ್ಲ ಕೋನಗಳು ಏನಾಗಿರುತ್ತೆ, ಸಮವಾಗಿರುತ್ತೆ. ಸೊ ಇದನ್ನ ಏನ್ ಹೇಳ್ತೇವೆ, ಲೈಕ್ ರೆಗ್ಯುಲರ್ ಪಾಲಿಗಾನ್ಸ್, ನಿಯಮಿತ ಬಹುಭುಜಾಕೃತಿಗಳು. ಸೊ ಇವುಗಳಲ್ಲಿ ಕೆಲವೊಂದು ವಿಧಗಳನ್ನ ಕೊಟ್ಟಿದ್ದಾರೆ ನೋಡಿ. ಇಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಇಲ್ಲಿ ನೋಡಿ 3 ಸೈಡ್ಸ್ ಇರುತ್ತೆ. ಸೊ ಇವುಗಳೇನಿರುತ್ತೆ, 3 ಸೈಡ್ಸ್ ಕೂಡ ಏನಾಗುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ಅದೇ ರೀತಿ 3 ಕೋನಗಳು ಕೂಡ ಏನಾಗುತ್ತೆ, ಸಮವಾಗಿರುತ್ತೆ. ಸೊ ಅದೇ ರೀತಿ 4 ಸೈಡ್ಸ್, ಸ್ಕ್ವೇರ್ ಏನಾಗಿರುತ್ತೆ, 4 ಸೈಡ್ಸ್ ಆರ್ ಈಕ್ವಲ್ ಅಂಡ್ ಈಕ್ವಲ್ angle. So regular pentagon which has a 5 sides. So 5 ಬಾಹುಗಳನ್ನು ಒಳಗೊಂಡಿರೋದನ್ನ ಏನಂತ ಹೇಳ್ತೇವೆ, ರೆಗ್ಯುಲರ್ ಪೆಂಟಾಗೋನ್. ಸೊ ಅದೇ ರೀತಿ 6 sides which is
ರೆಗ್ಯುಲರ್ ಹೆಕ್ಸಾಗೋನ್. ರೆಗ್ಯುಲರ್ ಹೆಕ್ಸಾಗೋನ್ ಎಷ್ಟಿರುತ್ತೆ? 6 ಸೈಡ್ಸ್, 6 ಬಾಹುಗಳನ್ನ ಒಳಗೊಂಡಿರುತ್ತೆ. ಆಲ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಆಲ್ ಆಂಗಲ್ಸ್ ಆರ್ equal. So regular heptagon which has 7 sides. So regular octagon 8 sides. So regular nonagon, so that is 9 sides. So regular decagon, so 10 sides. So ಇವುಗಳೇನಾಯ್ತು ರೆಗ್ಯುಲರ್ ಪಾಲಿಗಾನ್ಸ್ ನ ಟೈಪ್ಸ್ ಗಳು ಅಲ್ವಾ. ಸೊ ಇವುಗಳು ಏನಾಯ್ತು ನಿಯಮಿತ ಬಹುಭುಜಾಕೃತಿಗಳು. ಸೊ ಹಾಗಾದ್ರೆ ಇಲ್ಲಿ ನಿಯಮಿತ ಬಹುಭುಜಾಕೃತಿಗಳಲ್ಲಿ ಸಮ್ ಆಫ್ ಆಲ್ ದ ಆಂಗಲ್ಸ್ ಹೇಗಿರುತ್ತೆ? ಇಂಟೀರಿಯರ್ ಆಂಗಲ್ಸ್ ಏನಿರುತ್ತೆ? n-2 ಇಂಟು 180 ಡಿಗ್ರಿ. ಎಕ್ಸ್ಟೀರಿಯರ್ ಆಂಗಲ್ ಏನಿರುತ್ತೆ? 360 ಡಿಗ್ರಿ ಇರುತ್ತೆ ಅಲ್ವಾ. ಸೊ ಇಲ್ಲಿ ನಿಯಮಿತ ಬಹುಭುಜಾಕೃತಿಯಲ್ಲಿ ಇಂಟೀರಿಯರ್ ಆಂಗಲ್ ಶೃಂಗ ಅಲ್ವಾ. ಸೊ ಶೃಂಗದಲ್ಲಿ ಇಂಟೀರಿಯರ್ ಆಂಗಲ್ ಮತ್ತೆ ಎಕ್ಸ್ಟೀರಿಯರ್ ಆಂಗಲಿನ ಸಮ್ ಏನಾಗುತ್ತೆ? ಯಾವಾಗ್ಲೂ 180 ಡಿಗ್ರಿ ಇರುತ್ತೆ. ದ ಸಮ್ ಆಫ್ ಇಂಟೀರಿಯರ್ ಆಂಗಲ್ ಅಂಡ್ exterior angle is 180 degree. So each angle, so for ಏನಾಗುತ್ತೆ ಸೂತ್ರ? each angle formula in a regular polygon is n-2 into 180 degree divided by n. So ಇಲ್ಲಿ ಏನಾಗುತ್ತೆ? ಈಚ್ ಆಂಗಲ್ ನಮ್ಗೆ ಗೊತ್ತಿದ್ರೆ ಸೊ ಈ ಒಂದು ಫಾರ್ಮುಲಾನ ಬಳಸ್ಕೊಂಡು ನಾವೇನ್ ಮಾಡ್ಬೋದು? ಎಷ್ಟು ಸೈಡ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ಬೋದು. ಸಪೋಸ್ ಸೈಡ್ಸ್ ಕೊಟ್ಟಾಗ ನಾವು ಈಚ್ ಆಂಗಲ್ಸ್ ಎಷ್ಟಿದೆ, ಈ ಒಂದು ರೆಗ್ಯುಲರ್ ಪಾಲಿಗಾನ್ಸ್ ಅಲ್ಲಿ ಎಷ್ಟು ಸೈಡ್ಸ್ ಇದೆ ಅಂತ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ. ಸೊ ಅದೇ ರೀತಿ ಎಕ್ಸ್ಟೀರಿಯರ್ ಆಂಗಲ್, ಸೊ ಎಕ್ಸ್ಟೀರಿಯರ್ ಆಂಗಲ್ ಫಾರ್ಮುಲಾ ಏನಾಗುತ್ತೆ? 360. ಈಚ್ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡೆಡ್ ಬೈ n. ಇಫ್ ದ ಸಮ್ ಆಫ್ ಆಲ್ ದ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು 360 ಡಿಗ್ರಿ. ಸೊ ಈ ಎಲ್ಲ ಒಂದು ಸೂತ್ರಗಳನ್ನ ಬಳಸ್ಕೊಂಡು ನೀವು ಕೆಲವೊಂದು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀರಾ. ಸೊ ಹಾಗಾದ್ರೆ ಏನ್ ಮಾಡೋಣ ನಾವೀಗ? ಮೊದಲನೇ ಪ್ರಶ್ನೆಗೆ ಹೋಗೋಣ. ಸೊ ಇಲ್ಲಿ ನೋಡಿ 61. ಸೊ 61ನೇ ಪ್ರಶ್ನೆ ನೋಡಿ. ದ ನಂಬರ್ ಆಫ್ the number of sides of a regular polygon whose each interior angle is 144 degree is. ನೋಡಿ, ಒಂದು ನಿಯಮಿತ ಭುಜದ ಪ್ರತಿ ಒಳಕೋನ 144 ಡಿಗ್ರಿ ಆದರೆ ಅದರ ಬಾಹುಗಳ ಸಂಖ್ಯೆಯು, ನಾವು ಈಗಾಗಲೇ ನೋಡಿದ್ವಿ, ಈಚ್ ಇಂಟೀರಿಯರ್ ಆಂಗಲ್ ಏನಂತ ಹೇಳಿದೀವಿ? ಈಚ್ ಇಂಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ಏನ್ ಹೇಳ್ತಾ ಇದ್ದಾರೆ? n-2 ಇಂಟು 180 ಡಿಗ್ರಿ ಡಿವೈಡೆಡ್ ಬೈ n ಅಲ್ವಾ. ಸೊ ನಮ್ಗೆ ಇಲ್ಲಿ ಏನ್ ಗೊತ್ತಿದೆ? ಪ್ರತಿ ಒಳಕೋನಗಳ ಅಳತೆ ಗೊತ್ತಿದೆ. ಏನು? 144 ಡಿಗ್ರಿ ಅಂತ ಗೊತ್ತಿದೆ. ಹಾಗಾದ್ರೆ ನಾವು ಬಾಹುಗಳನ್ನ ಕಂಡುಹಿಡಿಯಬಹುದು ಈ ಒಂದು ಸೂತ್ರವನ್ನ ಬಳಸ್ಕೊಂಡು ಅಲ್ವಾ. ಸೊ ಹಾಗಾದ್ರೆ ನೋಡೋಣ. ಇಲ್ಲಿ ಏನ್ ಬರ್ಕೊಳ್ಳೋಣ? ಏನ್ ಕೊಟ್ಟಿದ್ದಾರೆ? ಇಲ್ಲಿ ಆಂಗಲ್ ಕೊಟ್ಟಿದಾರಲ್ವಾ. ಸೊ 144 ಡಿಗ್ರಿ ಇಂಟೀರಿಯರ್ ಆಂಗಲ್ ಕೊಟ್ಟಿದ್ದಾರೆ. ಸೊ ಇಂಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು 144 ಡಿಗ್ರಿ. ಸೊ ಇಲ್ಲಿ ನಮ್ಗೆ ಈಚ್ ಇಂಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ಎಷ್ಟು? ಈಚ್ ಇಂಟೀರಿಯರ್ ಆಂಗಲ್ ವಿಚ್ ಈಸ್ ಈಕ್ವಲ್ ಟು n-2 ಇಂಟು 180 ಡಿಗ್ರಿ ಡಿವೈಡೆಡ್ ಬೈ n ಅಲ್ವಾ. ಸೊ ಈ ಫಾರ್ಮುಲಾ ಗೊತ್ತಿದೆ ನಮ್ಗೆ. ಹಾಗಾದ್ರೆ ಈಚ್ ಇಂಟೀರಿಯರ್ ಆಂಗಲ್ ಎಷ್ಟಿದೆ? 144 is equal to n-2 into 180 degree divided by n. So ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಯ್ತು? 144n is equal to ಇಲ್ಲಿ n into 180 is 180n minus plus minus minus 182 is 360 ಅಲ್ವಾ. ಸೊ ಇದೇನಾಯ್ತು? 360 ಆಯ್ತು. ಹಾಗಾದ್ರೆ ಇದನ್ನ ಸಿಂಪ್ಲಿಫೈ, ಲೈಕ್ ಟರ್ಮ್ಸ್ ಅನ್ನ ಸಪರೇಟ್ ಮಾಡಿದಾಗ ಏನಾಗುತ್ತೆ? 180n minus 144n which is equal to 360 degree. So 180n minus 144 is, so 10 minus 4 that is 6, so 7, so 36 ಬರುತ್ತೆ which is equal to 360. 36n ಅಲ್ವಾ. ಸೊ ಇಲ್ಲಿ ನಮಗೆ ಬೇಕಾಗಿರೋದು n, ಬಾಹುಗಳ ಸಂಖ್ಯೆ ಬೇಕಾಗಿದೆ. ಸೊ n is equal to ಏನಾಗುತ್ತೆ? 360 divided by 36. So 36 ones are 36 tens. So n is equal to ಏನಾಯ್ತು?
10 ಆಯ್ತಲ್ವಾ. ಸೊ ಹಾಗಾದ್ರೆ ಇಲ್ಲಿ ಒಂದು ನಿಯಮಿತ ಬಹುಭುಜದ ಪ್ರತಿ ಒಳಕೋನಗಳು 144 ಡಿಗ್ರಿ ಆದರೆ ಅದರ ಬಾಹುಗಳ ಸಂಖ್ಯೆ ಏನಾಗುತ್ತೆ 10 ಅಂತ ಆಗತ್ತೆ. ಹಾಗಾದ್ರೆ ಈ ಒಂದು 61ನೇ ಪ್ರಶ್ನೆಯ ಸರಿಯಾದ ಉತ್ತರ ಯಾವುದು? ಸಿ ಆಗತ್ತೆ ಮಕ್ಕಳ. ಸಿ ಇಸ್ ದಿ ರಿಕ್ವೈರ್ಡ್ ಆನ್ಸರ್. ಸೊ ಈಗ 62ನೇ ಪ್ರಶ್ನೆಯನ್ನ ನೋಡೋಣ. ಸೊ ಎ ವೈರ್ ಆಫ್ ಲೆಂತ್ 10 centimeter is bent ಸೊ ಇಲ್ಲಿ 62ನೇ ಪ್ರಶ್ನೆಯನ್ನ ಗಮನಿಸಿ. ಎ ವೈರ್ ಆಫ್ ಲೆಂತ್ 100 centimeter is bent into a shape of square, then the area of this square is. ನೋಡಿ ಇಲ್ಲಿ 100 ಸೆಂಟಿಮೀಟರ್ ಉದ್ದದ ಒಂದು ತಂತಿಯನ್ನ ಏನ್ ಮಾಡ್ತಾ ಇದ್ದಾರೆ, ಚೌಕಾಕಾರದಲ್ಲಿ ಬೆಂಡ್ ಮಾಡ್ತಾ ಇದ್ದಾರೆ, ಬಗ್ಗಿಸ್ತಾ ಇದ್ದಾರೆ. ಸೊ ಎಷ್ಟಿದೆ ಅದ್ರ ಉದ್ದ, ಎಷ್ಟಿದೆ ಟೋಟಲ್ ಲೆಂತ್ ಅದ್ರದ್ದು ಅಲ್ವಾ. ಸೊ ಕಂಪ್ಲೀಟ್ 100 ಸೆಂಟಿಮೀಟರ್ನ ಒಂದು ತಂತಿ ಇದೆ ಅಂತೆ. ಸೊ ಅದನ್ನ ಏನ್ ಮಾಡ್ತಾ ಇದ್ದಾರೆ ಅವರು, ಚೌಕಾಕಾರವಾಗಿ ಬಗ್ಗಿಸ್ತಾ ಇದ್ದಾರೆ. ಹಾಗಾದ್ರೆ ಅದರ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ದೆನ್ ದ ಏರಿಯಾ ಆಫ್ ಸ್ಕ್ವೇರ್ ಈಸ್. ಸೊ ಇಲ್ಲಿ ನೋಡಿ, ಸೊ ಇಲ್ಲಿ ಟೋಟಲ್ ಲೆಂತ್ ಆಫ್ ದಿ ವೈರ್. ಸೊ ವೈರ್ ಲೆಂತ್ ಅಲ್ವಾ. ಸೊ ವೈರ್ ಲೆಂತ್ ವಿಚ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಸೊ ಇಲ್ಲಿ ನೋಡಿ, ಸ್ಕ್ವೇರ್ ಒಂದು ಚೌಕಾಕಾರದಲ್ಲಿ ಅದನ್ನ ಬಗ್ಗಿಸಿದ್ದಾರೆ. ಅಂದ್ರೆ ಏನಾಯ್ತು, ಟೋಟಲ್ ಅಂದ್ರೆ ಪೆರಿಮೀಟರ್ ಆಫ್ ದಿಸ್ ಸ್ಕ್ವೇರ್ ಅಲ್ವಾ. ಸೊ ಪೆರಿಮೀಟರ್ ಆಫ್ ದಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನ್ ಹೇಳುತ್ತೆ, ಪೆರಿಮೀಟರ್ ಆಫ್ ಸ್ಕ್ವೇರ್ ಫಾರ್ಮುಲಾ ಏನಿದೆ, 4 into a ಅಲ್ವಾ. ಸೊ ಸ್ಕ್ವೇರ್ ಅಲ್ಲಿ ಏನಾಗಿರುತ್ತೆ, 4 sides are equal length. ಸೊ perimeter of the square is 4. ಸೊ that is 4a. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅವರು, ಅದರ ಸುತ್ತಳತೆಯನ್ನು ಕೊಟ್ಬಿಟ್ಟಿದ್ದಾರೆ. ಆ ಚೌಕದ ಸುತ್ತಳತೆ ಏನಿದೆ 100 ಸೆಂಟಿಮೀಟರ್ ವಿಚ್ ಈಸ್ ಈಕ್ವಲ್ ಟು 4a. ನಮ್ಗೆ ಸೈಡ್ಸ್ ಗೊತ್ತಿಲ್ಲ, ಸೊ ಟೋಟಲ್ ಲೆಂತ್ ಗೊತ್ತಿದೆ, ಪೆರಿಮೀಟರ್ ಗೊತ್ತಿದೆ. 100 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 4a. ಸೊ ಹಾಗಾದ್ರೆ ಇಲ್ಲಿ a is equal to ಏನಾಗುತ್ತೆ, 100 divided by 4. So a is equal to 4 ones are 4 twos are 8. Here 2 remains 20. So that is 4 fives are 20. So a is equal to 25. ಹಾಗಾದ್ರೆ ಏನಾಯ್ತು, ಈ ಚೌಕದ ಪ್ರತಿ ಬಾಹುವಿನ ಅಳತೆ, each sides are 25 ಅಲ್ವಾ. ಸೊ ಪ್ರತಿ ಬಾಹುವಿನ ಅಳತೆ ಏನಾಯ್ತು, 25. ಸೊ ಹಾಗಾದ್ರೆ ನಮ್ಗೆ ಚೌಕದ ವಿಸ್ತೀರ್ಣ ಗೊತ್ತು. ಚೌಕದ ವಿಸ್ತೀರ್ಣದ ಫಾರ್ಮುಲಾ ಗೊತ್ತಿದೆ. ದ ಏರಿಯಾ ಆಫ್ ದಿ ಸ್ಕ್ವೇರ್ ಈಸ್ a into a, ದಟ್ ಈಸ್ a ಸ್ಕ್ವೇರ್. ಸೊ ಹಾಗಾದ್ರೆ ಆ ಒಂದು ಸೂತ್ರವನ್ನ ಬಳಸ್ಕೊಳ್ಳೋಣ. ಸೊ ಏರಿಯಾ ಆಫ್ ದಿ ಸ್ಕ್ವೇರ್ is equal to a into a ಅಲ್ವಾ. ಸೊ ಇದೇನಾಯ್ತು, a is 25 into 25, that is 5 5s are 25, that is 25 5s are 125, that is 25 2s are 100 plus 6. ಸೊ 625 ಆಗತ್ತೆ ಅಲ್ವಾ. ಸೊ 625 ಸೆಂಟಿಮೀಟರ್ ಸ್ಕ್ವೇರ್ ಅಲ್ವಾ. ಸೊ ಇಲ್ಲಿ ನೋಡಿ, ಪೆರಿಮೀಟರ್ ಅಲ್ಲಿ ಏನಿದೆ 4 ಅಲ್ವಾ. ಸೊ ಇಲ್ಲಿ ಸೈಡ್ಸ್ ಎಷ್ಟಿದೆ, a ಅಲ್ವಾ. ಸೊ a ಸೆಂಟಿಮೀಟರ್ ಅಂದ್ರೆ ಪೆರಿಮೀಟರ್ ಅಲ್ಲಿ ಯಾವಾಗ್ಲೂ 25 ಸೆಂಟಿಮೀಟರ್ ಬರುತ್ತೆ. ಬಟ್ ವಿಸ್ತೀರ್ಣದಲ್ಲಿ ಏನಾಗುತ್ತೆ, a ಇಂಟು a ಅಲ್ವಾ, ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್. ಸೊ ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತೆ, ದಟ್ ಈಸ್ 625 centimeter square. So here in this question the required answer is C, that is 625 is the answer. Okay, so next question ನೋಡೋಣ. ನೋಡ್ರಿ 63ನೇ ಪ್ರಶ್ನೆ 63. The perimeter of the square whose diagonal is 12 root 2 centimeter is. ಕರ್ಣವು 12 ವರ್ಗಮೂಲ 2 ಸೆಂಟಿಮೀಟರ್ ಇರುವ ವರ್ಗದ ಸುತ್ತಳತೆ. ಸೊ ಇಲ್ಲಿ ಏನ್ ಮಾಡಿದ್ರು, ಲಾಸ್ಟ್ ಒಂದು ಕ್ವಶನ್ ಅಲ್ಲಿ ಏನ್ ಮಾಡಿದ್ರು ಅವರು, ಅದರ ಪೆರಿಮೀಟರ್ ಅನ್ನ ಕೊಟ್ಟಿದ್ರು. ನಾವು ಬಾಹುಗಳನ್ನ ಕಂಡು ಹಿಡ್ಕೊಂಡು ಅದರ ವಿಸ್ತೀರ್ಣವನ್ನ ನೋಡಿದ್ವಿ. ಕೊಟ್ಟಿದ್ದಾರೆ, ಬಾಹುಗಳನ್ನು ಕೊಟ್ಟಿಲ್ಲ, ಸೊ ಅದರ ಸುತ್ತಳತೆನೂ ಕೊಟ್ಟಿಲ್ಲ,
ಸುತ್ತಳತೆಯನ್ನ ಕಂಡುಹಿಡಿಬೇಕು ನಾವು, ಬಟ್ ವಿಸ್ತೀರ್ಣವನ್ನು ಕೊಟ್ಟಿಲ್ಲ. ಬಟ್ ಇಲ್ಲಿ ಕರ್ಣದ ಉದ್ದವನ್ನ ಕೊಟ್ಟಿದ್ದಾರೆ. ಎಷ್ಟು? 12 ವರ್ಗಮೂಲ 2 ಸೆಂಟಿಮೀಟರ್ ಅಂತ. ಸೊ ಈಗ ನೋಡಿ ಚೌಕ ಅಲ್ವಾ? ಸೊ ಚೌಕ ಆದ್ರೆ ಏನಾಯ್ತು? ಈಚ್ ಸೈಡ್ಸ್ ಆರ್ ಈಕ್ವಲ್. ಸೊ ಟೇಕ್ ದಿಸ್ ಎ. ಸೊ ಎಲ್ಲಾ ಸೈಡ್ಸ್ ಗಳೇನಾಗಿದೆ? ಈಕ್ವಲ್ ಆಗಿದೆ. ಸೊ ಹಾಗೆ ಏನಾಗುತ್ತೆ? ಇವುಗಳ ಕರ್ಣಗಳು. ಸೊ ಕರ್ಣ ಅಲ್ವಾ? ಸೊ ಇಲ್ಲಿ ಇದು ಎ ಬಿ ಸಿ ಡಿ ಅಂತ ತಗೊಳ್ತಾನೆ. ಸೊ ಇವುಗಳ ಕರ್ಣಗಳು ಹೇಗಿದೆ? ಈ ಕರ್ಣ ಕೊಟ್ಟಿದ್ದಾರೆ. ಎ ಡಿ ಕರ್ಣ ಎಷ್ಟಿದೆ ಅಂತೆ? 12√2 ಅಂತ ಕೊಟ್ಟಿದ್ದಾರೆ. ಸೊ ಸೈಡ್ಸ್ ಗಳು ಗೊತ್ತಿಲ್ಲ ನಮ್ಗೆ. ಸೊ ಏನಾಗುತ್ತೆ? ವರ್ಗದ ಸುತ್ತಳತೆಯನ್ನ ನೋಡ್ಬೇಕಂದ್ರೆ ಸೈಡ್ಸ್ ಗಳು ಬೇಕಾಗತ್ತಲ್ವಾ? ಸೊ ನೋಡಿ ಇಲ್ಲಿ ಈಚ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಈಚ್ ಆಂಗಲ್ ಈಸ್ 90 ಡಿಗ್ರಿ ಅಲ್ವಾ? ಸೊ ನೋಡಿ ಪ್ರತಿ ಒಂದು ಕೋನ ಏನಾಗ್ತಾ ಇದೆ? 90 ಡಿಗ್ರಿ ಇದೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ ಎ ಸಿ ಡಿ ವಿಚ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ? ಸೊ ಟ್ರಯಾಂಗಲ್ ಎ ಸಿ ಡಿ ವಿಚ್ ಇಸ್ ರೈಟ್ ಆಂಗಲ್ ಟ್ರಯಾಂಗಲ್. ಹಾಗಾದ್ರೆ ನಾವೇನ್ ಮಾಡ್ಬೋದು? ಇಲ್ಲಿ ಪೈಥಾಗೋರಸ್ ಥಿಯರಂ ಅನ್ನ ಬಳಸ್ಕೋಬಹುದು. ಸೊ ಏನಾಗುತ್ತೆ? ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಪ್ಲಸ್ ಸಿ ಡಿ ಸ್ಕ್ವೇರ್ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ ಎ ಡಿ ಸ್ಕ್ವೇರ್ ಎಷ್ಟಿದೆ? ಕರ್ಣ ಅಲ್ವಾ? ಸೊ 12√2 ಹೋಲ್ ಸ್ಕ್ವೇರ್ ಆಗುತ್ತೆ ವಿಚ್ ಈಸ್ ಈಕ್ವಲ್ ಟು ಎ ಸಿ ಎಷ್ಟಿದೆ? ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಇದೇನಾಯ್ತು? 12 ಹೋಲ್ ಸ್ಕ್ವೇರ್, 12 into 12 that is 144 into square root of 2 into raised to 2 ಏನಾಗುತ್ತೆ? 2 ಆಗತ್ತಲ್ವಾ? ಸೊ a square plus a square is 2a square, that is 144 into 2 is 288 ಅಲ್ವಾ? 4 2s 8, 4 2s 8, 2 1s are 2 which is equal to 2a square. So which implies a square is equal to 288 divided by 288 divided by 2 ಆಗತ್ತೆ. ಸೊ ಯಾವಾಗ್ಲೂ ನಾವು ಯಾವ್ದನ್ನ ಕಂಡು ಹಿಡಿಬೇಕಂತ ಇದೀವಲ್ವಾ? ಸೊ ಯಾವ್ದು ನಮ್ಗೆ ಗೊತ್ತಿರೋದಿಲ್ವಾ? ಸೊ ಅದನ್ನ ಯಾವತ್ತು ಏನ್ ಮಾಡ್ತೀರಾ? ಲೆಫ್ಟ್ ಸೈಡ್ ಅಲ್ಲೇ ಬರ್ಕೊಳ್ಬೇಕು, ಆಯ್ತಾ? ಸೊ ಅವಾಗ ಗೊತ್ತಾಗತ್ತೆ ಈಸಿಯಾಗಿ. ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು? 288 divided by 2. ಸೊ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಯ್ತು? 2 1s 2 1s 2 4s 2 4s that is 144 a square ಅಲ್ವಾ? ಸೊ ನೋಡಿ ನೀವು ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು? ವರ್ಗದ ಸುತ್ತಳತೆ ಕೇಳ್ತಾ ಇದ್ದಾರೆ. ಸೊ ವರ್ಗದ ಸುತ್ತಳತೆ, ಕೇಳ್ತಾ ಇದ್ದಾರೆ. ಸೊ ವರ್ಗದ ಸುತ್ತಳತೆ ಏನು? 4 into a ಅಲ್ವಾ? ಸೊ 4 into a. ಸೊ ಇಲ್ಲಿ a ಸ್ಕ್ವೇರ್ 144 ಆದ್ರೆ a is equal to ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ 144 that is a is equal to 12 ಅಲ್ವಾ? ಸೊ 12 ನೋಡಿ ಇದು ಏನಾಗುತ್ತೆ? a is equal to ಸ್ಕ್ವೇರ್ ರೂಟ್ ಆಫ್ 144 ಅಂದ್ರೆ a is equal to ಪ್ಲಸ್ ಆರ್ ಮೈನಸ್ 12 ಬರುತ್ತೆ. ಬಟ್ ಇಲ್ಲಿ ಸುತ್ತಳತೆ ಉದ್ದವನ್ನ ಯಾವಾಗ್ಲೂ ನಾವೇನ್ ಮಾಡ್ತೀವಿ? ನೆಗೆಟಿವ್ ಸೈನ್ ಅನ್ನ ಮೈನಸ್ ಮಾಡ್ತೀವಿ. ಸೊ ಪಾಸಿಟಿವ್ ಸೈನ್ ಇರೋದನ್ನ ತಗೊಳ್ತೀವಿ, ನೆಗ್ಲೆಕ್ಟ್ ಮಾಡ್ತೀವಿ. ನೆಗೆಟಿವ್ ಸೈನ್ ಅನ್ನ ನೆಗ್ಲೆಕ್ಟ್ ಮಾಡ್ತೀವಿ. ಸೊ ಹಾಗಾದ್ರೆ ಇಲ್ಲಿ a ಏನ್ ಬರುತ್ತೆ? ಪ್ಲಸ್ 12 ಅಲ್ವಾ? ಸೊ ಹಾಗಾದ್ರೆ ಇಲ್ಲಿ ವರ್ಗದ ಸುತ್ತಳತೆಯ ಸೂತ್ರ ಏನ್ ಹೇಳುತ್ತೆ? 4 ಗುಣಿಸು a ಅಲ್ವಾ? ಸೊ 4 ಗುಣಿಸು a ಎಷ್ಟಿದೆ? 12 ಇದೆ ಅಲ್ವಾ? ಸೊ 12 4 48 ಸೆಂಟಿಮೀಟರ್ ಆಯ್ತು. ಹಾಗಾದ್ರೆ ಇಲ್ಲಿ ವರ್ಗದ ಸುತ್ತಳತೆಯು 48 ಸೆಂಟಿಮೀಟರ್. ಹಾಗಾದ್ರೆ ಈ ಒಂದು 63ನೆಯ ಪ್ರಶ್ನೆಯ ಸರಿಯಾದ ಉತ್ತರ ಸಿ ಆಗಿದೆ ಅಂತ ಹೇಳ್ಬೋದು. ಸೊ ಈಗ ಮುಂದಿನ ಪ್ರಶ್ನೆಯನ್ನ ನೋಡೋಣ. 64ನೇ ಪ್ರಶ್ನೆಯನ್ನ ಗಮನಿಸಿ. ದ ಏರಿಯಾ ಆಫ್ ದಿ ಸ್ಕ್ವೇರ್ ಹೂಸ್ ಡಯಾಗೋನಲ್ ಈಸ್ 12 ಸೆಂಟಿಮೀಟರ್. ಸೊ ಇಲ್ಲಿ ನೋಡಿ ಇಲ್ಲಿ ಕರ್ಣ ಏನಿದೆ? 12 ಸೆಂಟಿಮೀಟರ್ ಇರುವ ವರ್ಗದ ವಿಸ್ತೀರ್ಣವು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಲಾಸ್ಟ್ ಹೇಳ್ತಾ ಇದ್ರು ಏನು? ದ ಪೆರಿಮೀಟರ್ ಆಫ್ ಸ್ಕ್ವೇರ್ ಹೂಸ್ ಡಯಾಗೋನಲ್. ಇಲ್ಲೂ ಕೂಡ ಏನ್ ಕೊಟ್ಟಿದ್ರು? ಕರ್ಣ ಕೊಟ್ಟಿದ್ರು, ಸುತ್ತಳತೆಯನ್ನ ಕಂಡು ಹಿಡಿದಿದ್ವಿ. ಸೊ ಇಲ್ಲಿ 64ನೇ ಪ್ರಶ್ನೆಯನ್ನ ಗಮನಿಸಿ. ಇಲ್ಲಿ ಕರ್ಣವನ್ನ ಕೊಟ್ಟಿದ್ದಾರೆ, ನಾವೇನ್ ಮಾಡ್ಬೇಕು? ವರ್ಗದ ವಿಸ್ತೀರ್ಣವನ್ನ ಕಂಡು ಹಿಡಿಬೇಕು. ಸೊ ಟು ಫೈಂಡ್ ಏರಿಯಾ ಆಫ್ ದಿ ಸ್ಕ್ವೇರ್. ಸೊ ಇಲ್ಲಿ ನೋಡಿ ಸ್ಕ್ವೇರ್, ಓಕೆ? ಸೊ ಸ್ಕ್ವೇರ್, ಸೊ ಹೂಸ್ ಸೈಡ್ಸ್ ಆರ್ ಈಕ್ವಲ್ ಅಂಡ್ ಆಂಗಲ್ಸ್ ಆರ್ ಈಕ್ವಲ್. ಸೊ ಇಲ್ಲಿ ಎ ಅಂಡ್ ಎ. ಸೊ ಎಲ್ಲಾ ಒಂದು ಬಾಹುಗಳು ಸಮವಾಗಿರುತ್ತೆ, ಅದೇ ರೀತಿ ಕೋನಗಳು ಕೂಡ ಸಮವಾಗಿರುತ್ತೆ. ಎಲ್ಲಾ ಕೋನಗಳು ಏನಾಗಿರುತ್ತೆ? 90 ಡಿಗ್ರಿ ಇರುತ್ತೆ ಅಲ್ವಾ?
ಸೊ ಏನಾಗಿರುತ್ತೆ ಎಲ್ಲ ಕೋನಗಳು, ಒಳ ಕೋನಗಳ ಮೊತ್ತ ಏನು 360 ಡಿಗ್ರಿ. ಹಾಗಾದ್ರೆ ಇಲ್ಲಿ ನೋಡಿ ಎ ಬಿ ಸಿ ಡಿ. ಸೊ ಇಲ್ಲಿ ಡಯಾಗೋನಲ್ ಅಲ್ವಾ, ಸೊ ಇಲ್ಲಿ ಡಯಾಗೋನಲ್ ಕರ್ಣ ಏನಿದೆ 12 ಇದೆ, ಸೊ 12 ಇದೆ. ಹಾಗಾದ್ರೆ ಇಲ್ಲಿ ನೋಡಿ ಸೇಮ್ ತ್ರಿಭುಜ ಎ ಡಿ ಸಿ ಅಥವಾ ಎ ಬಿ ಸಿ ಯಾವ್ದಾದ್ರು ತಗೊಳ್ಳಿ, ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ವಾ. ಸೊ ಇನ್ ಟ್ರಯಾಂಗಲ್ ಎ ಡಿ ಸಿ, ಸೊ ಏನಾಗುತ್ತೆ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಸೊ ಎ ಸಿ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಎ ಡಿ ಸ್ಕ್ವೇರ್ ಪ್ಲಸ್ ಡಿ ಸಿ ಸ್ಕ್ವೇರ್. ಸೊ ಇಲ್ಲಿ ಎ ಸಿ ಸ್ಕ್ವೇರ್, ಎ ಸಿ ಎಷ್ಟಿದೆ 12 ಇದೆ, 12 ಹೋಲ್ ಸ್ಕ್ವೇರ್ which is equal to AD square plus DC is also A square ಅಲ್ವಾ. ಸೊ ಸೈಡ್ಸ್ ಏನಿದೆ ಈಕ್ವಲ್ ಇದೆ. ಸೊ 12 ಹೋಲ್ ಸ್ಕ್ವೇರ್ that is 144 which is equal to A square plus A square is 2A square. ಸೊ ಇದೇನಾಗುತ್ತೆ A square which is equal to 144 divided by 2 ಆಯ್ತಲ್ವಾ. ಸೊ 2 1s are 2, 2 7s are 14, 2 2s are 4. ಸೊ A square is equal to 72 ಅಲ್ವಾ. ಸೊ ಇಲ್ಲಿ ನೋಡಿ A square 72 ಬಂತು. ಸೊ A ಏನಾಗುತ್ತೆ, ಸೊ ನಿಮ್ಗೆ A ಅನ್ನ ಫೈಂಡ್ ಔಟ್ ಮಾಡಿ ಕೂಡ ನೀವೇನ್ ಮಾಡ್ಬೋದು, ವರ್ಗದ ವಿಸ್ತೀರ್ಣವನ್ನ ನೋಡ್ಬೋದು. ಇಲ್ಲ ಅಂದ್ರೆ ನೋಡಿ ಇಲ್ಲಿ ವರ್ಗದ ವಿಸ್ತೀರ್ಣ. ಸೊ ಸೂತ್ರ ಏನ್ ಹೇಳತ್ತೆ, ವರ್ಗದ ವಿಸ್ತೀರ್ಣ ಎ ಸ್ಕ್ವೇರ್ ಅಲ್ವಾ, ಎ ಇಂಟು 8 ಬಾಹು ಗುಣಿಸು ಬಾಹು. ಸೊ ಇಲ್ಲಿ ನೋಡಿ ಎ ಸ್ಕ್ವೇರ್ ಬರೋಬ್ಬರಿ 72 ಅಲ್ವಾ. ಸೊ ಹಾಗಾದ್ರೆ ನಾವು ಡೈರೆಕ್ಟ್ ಆಗಿ ಏನ್ ಹೇಳ್ಬೋದು, ವರ್ಗದ ವಿಸ್ತೀರ್ಣ ಬರೋಬ್ಬರಿ 72 ಅಂತಾನು ಬೇಕಾದ್ರೆ ಹೇಳ್ಬೋದು. ನೋಡಿ ಬೇಕಾದ್ರೆ ಸಾಲ್ವ್ ಮಾಡಿ ತೋರಿಸ್ತೀನಿ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 72. ಸೊ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್ 72 ಅಲ್ವಾ. ಸೊ ಎ ಇಸ್ ಈಕ್ವಲ್ ಟು ಏನಾಗುತ್ತೆ, ಇದನ್ನ ಸ್ಪ್ಲಿಟ್ ಮಾಡಿದಾಗ 36 2s are 72. So A is equal to 36. So square root of 36 is 6 ಅಲ್ವಾ. ಸೊ 6 ರೂಟ್ 2 ಬಂತು. A ಎಷ್ಟು ಬರ್ತಾ ಇದೆ ನಿಮ್ಗೆ 6 ರೂಟ್ 2. ಸೊ ಇಲ್ಲಿ ವರ್ಗದ ವಿಸ್ತೀರ್ಣ, ದ ಏರಿಯಾ ಆಫ್ ದಿ ಸ್ಕ್ವೇರ್, ಏರಿಯಾ ಆಫ್ ದಿ ಸ್ಕ್ವೇರ್. ಸೊ ಏರಿಯಾ ಆಫ್ ಸ್ಕ್ವೇರ್ is equal to A into A. So that is 6 root 2 into 6 root 2 is equal to in ಬರುತ್ತೆ 6 6 36 into root 2 that is 2. So 36 2s are 72 centimeter square ಅಲ್ವಾ. ಸೊ ಇಲ್ಲಿ ಇದೊಂದು ಲಾಂಗ್ ಪ್ರೊಸೆಸ್ ಆಗುತ್ತೆ. ಸೊ ನಿಮ್ಗೆ ಟೈಮ್ ಸೇವ್ ಆಗುತ್ತೆ. ಎ ಸ್ಕ್ವೇರ್ ಅಂತ ಇಲ್ಲೇ ಯೋಚನೆ ಮಾಡ್ಬಿಟ್ರೆ ನಿಮ್ಗೆ ಉತ್ತರ ಗೊತ್ತಾಗ್ಬಿಡತ್ತೆ, ವರ್ಗದ ವಿಸ್ತೀರ್ಣ ಅಂತ. ಸಪೋಸ್ ಏನಾದ್ರೂ ವರ್ಗದ ಸುತ್ತಳತೆಯನ್ನ ಕೇಳಿದಾಗ ನೀವು ಎ ಸ್ಕ್ವೇರ್ ವ್ಯಾಲ್ಯೂ ಹಾಕ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ವರ್ಗದ ಸುತ್ತಳತೆ ಏನ್ ಹೇಳತ್ತೆ 4 ಇಂಟು ಎ ಅಂತ ಹೇಳತ್ತೆ ಅಲ್ವಾ. ಸೊ 4 ಹಾಗಾದ್ರೆ ಏನ್ ಮಾಡ್ಬೇಕು, ನೀವು ಎ ಅನ್ನ ಕಂಡು ಹಿಡಿಬೇಕಾಗತ್ತೆ. ಆಮೇಲೆ ಏನ್ ಮಾಡ್ಬೇಕು, ಈ ವರ್ಗದ ಸುತ್ತಳತೆಯನ್ನ ಬರೆದು ಅದಕ್ಕೆ 4 ಇಂಟು ಎ ಏನ್ ಬರುತ್ತೆ ಅನ್ನೋದನ್ನ ನೋಡ್ಬೇಕು. ಸೊ ಸ್ವಲ್ಪ ಥಿಂಕ್ ಮಾಡ್ಬೇಕು. ಸೊ ಈಗ ಹಾಗಾದ್ರೆ ಏನಾಯ್ತು, ಈ 64ನೇ ಪ್ರಶ್ನೆಯ ಸರಿಯಾದ ಉತ್ತರ ಯಾವ್ದಾಯ್ತು, 72 ಸೆಂಟಿಮೀಟರ್ ಸ್ಕ್ವೇರ್ ಅಲ್ವಾ. ಸೊ ಹೇ ಇಸ್ ದಿ ರಿಕ್ವೈರ್ಡ್ ಆನ್ಸರ್. ಸೊ ಮುಂದಿನ ಪ್ರಶ್ನೆಯನ್ನ ನೋಡೋಣ. 65ನೇ 65th ಕ್ವಶನ್ಸ್. ದ ಡಯಾಗೋನಲ್ಸ್ ಆಫ್ ಎ ರೋಂಬಸ್ ಆರ್ 6 centimeter and 8 centimeter. Then the perimeter of the rhombus is. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಒಂದು ವಜ್ರಾಕೃತಿಯ ಕರ್ಣಗಳನ್ನ ಕೊಟ್ಟಿದ್ದಾರೆ. ವಜ್ರಾಕೃತಿ 4 sides are equal. ಸೊ ಇಲ್ಲಿ ವಜ್ರಾಕೃತಿಯ ಕರ್ಣಗಳು ಎಷ್ಟಿದೆ ಅಂತೆ 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಆಗಿದ್ದರೆ ಆ ವಜ್ರಾಕೃತಿಯ ಸುತ್ತಳತೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೋಡಿ ವಜ್ರಾಕೃತಿ, ಸೊ ವಜ್ರಾಕೃತಿ ಇದೆ, ಸಾರಿ ಹೆಚ್ಚು ಕಡಿಮೆ ಆಗಿದೆ. ಸೊ ವಜ್ರಾಕೃತಿಯ ಕರ್ಣ, ಸೊ ಇದು ಎ, ಒಂದು ಸೆಕೆಂಡ್. ಸೊ ಇಲ್ಲಿ ಇದರ ಕರ್ಣ, ಸೊ ಕರ್ಣ ಎ ಬಿ ಸಿ ಡಿ ಅಲ್ವಾ. ಸೊ ಇಲ್ಲಿ ಎ ಸಿ ಮತ್ತು ಎ ಡಿ ಮತ್ತು ಬಿ ಸಿಗಳು ಈ ಒಂದು ವಜ್ರಾಕೃತಿಯ ಕರ್ಣಗಳು. ಸೊ ಇವುಗಳು ಎಷ್ಟಿದೆ ಅಂತೆ 6 ಸೆಂಟಿಮೀಟರ್ ಅಂಡ್ 8 ಸೆಂಟಿಮೀಟರ್ ಇದೆ. ಸೊ ಇದೆಷ್ಟಿದೆ, ಎ ಸಿ ಎಷ್ಟಿದೆ ಅಂತೆ 6 ಸೆಂಟಿಮೀಟರ್
ಅದೇ ರೀತಿ ಸಾರಿ ಎ ಡಿ ಅಲ್ವಾ, ಸೊ ಎ ಡಿ ಎಷ್ಟಿದೆ 6 ಸೆಂಟಿಮೀಟರ್, ಬಿ ಸಿ ಎಷ್ಟಿದೆ 4 ಸೆಂಟಿಮೀಟರ್ ಅಂತ ತಗೊಳ್ತೇನೆ. ಸೊ 8 ಸೆಂಟಿಮೀಟರ್. ಓಕೆ, ಒಂದ್ ಸೆಕೆಂಡ್. So A, B, C, A, T. In this case, AD is equal to 6 centimeter. So BC is equal to 8 centimeter. So ಇವುಗಳ ವಜ್ರಾಕೃತಿಯ ಕರ್ಣಗಳು 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ಇದೆ. ಸೊ ಇಲ್ಲಿ ನೋಡಿ, ಈ ಒಂದು ಕರ್ಣಗಳು, ಈ ಡಯಾಗೋನಲ್ಸ್ which bisects in rhombus which forms a right angle triangle. ಸೊ ಏನಾಗ್ತಾ ಇದೆ, ಈ ಕರ್ಣಗಳು ಏನಾಗುತ್ತೆ, ಇವುಗಳನ್ನ ಸಮನಾಗಿ ವಿಭಾಗಿಸುತ್ತದೆ ಮತ್ತು 90 ಡಿಗ್ರಿ ಕೋನಗಳನ್ನ ಉಂಟು ಮಾಡುತ್ತೆ ಅಂತೆ. ಸೊ ಇಲ್ಲಿ ನೋಡಿ 90 ಡಿಗ್ರಿ ಅಲ್ವಾ. ಸೊ ಇದು ವಿಚ್ ಬೈಸೆಕ್ಟ್ಸ್ ಈಚ್ ಅದರ್ ವಿಚ್ ಫಾರ್ಮ್ಸ್ ಎ 90 ಡಿಗ್ರಿ ಆಂಗಲ್, ವಿಚ್ ಫಾರ್ಮ್ಸ್ ಎ ರೈಟ್ ಆಂಗಲ್ ಅಂತ ಹೇಳ್ಬೋದು. ಸೊ 90 ಡಿಗ್ರಿ ಆಂಗಲ್ ಅನ್ನ ಫಾರ್ಮ್ ಮಾಡುತ್ತೆ. ಸೊ ಹಾಗಾದ್ರೆ ಈಚ್ ಆಂಗಲ್ ಇಸ್ 90 ಡಿಗ್ರಿ ಅಂತ ಹೇಳ್ಬೋದು. ಹಾಗಾದ್ರೆ ಇಲ್ಲಿ ನೋಡಿ, ಈ ಕರ್ಣ ಎಡಿ ಎಷ್ಟಿದೆ, 6 ಇದೆ ಅಲ್ವಾ. ಸೊ ಇದೇನ್ ಮಾಡ್ತಾ ಇದೆ, ಎಕ್ಸಾಕ್ಟ್ ಆಗಿ ಈ ಒಂದು ಬಿಂದು ಓ ಬಿಂದುವಿನಲ್ಲಿ ಸಂಧಿಸ್ತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ, ಎಕ್ಸಾಕ್ಟ್ ಆಗಿ ಅರ್ಧ ಅಲ್ವಾ. ಹಾಗಾದ್ರೆ 6 ಸೆಂಟಿಮೀಟರ್ ಏನಾಗುತ್ತೆ, ಇಲ್ಲಿ AO 3 ಸೆಂಟಿಮೀಟರ್ ಅಂಡ್ OD ಎಷ್ಟಾಗತ್ತೆ, 3 ಸೆಂಟಿಮೀಟರ್ ಆಗತ್ತೆ. ಸೊ ಎಕ್ಸಾಕ್ಟ್ ಆಗಿ ಶೃಂಗದಲ್ಲಿ ಏನಾಗ್ತಾ ಇದೆ, ಛೇದಿಸ್ತಾ ಇದೆ, ಎಕ್ಸಾಕ್ಟ್ ಆಗಿ ಅರ್ಧವಾಗ್ತಾ ಇದೆ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ಇಲ್ಲಿ PC ಏನಿದೆ 8 ಸೆಂಟಿಮೀಟರ್ ಆದರೆ, ಸೊ ಇದು ಏನಾಗುತ್ತೆ 4 ಸೆಂಟಿಮೀಟರ್. ಸೊ ಇದು OC ಎಷ್ಟಾಗತ್ತೆ, 4 ಸೆಂಟಿಮೀಟರ್, BO ಎಷ್ಟಾಗತ್ತೆ, 4 ಸೆಂಟಿಮೀಟರ್ ಆಗತ್ತೆ. ಹಾಗಾದ್ರೆ AO is equal to 3 ಸೆಂಟಿಮೀಟರ್ ಅಂಡ್ OD which is equal to 3 centimeter and BO which is equal to 4 centimeter and OC is equal to 4 centimeter. So which bisects at right angle triangle, which forms a right angle triangle ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ರೈಟ್ ಆಂಗಲ್ ಟ್ರಯಾಂಗಲ್ ಫಾರ್ಮ್ ಆಗ್ತಾ ಇದೆ. ಸೊ ಹಾಗಾದ್ರೆ ನಾವಿಲ್ಲಿ ಏನ್ ಮಾಡ್ಬೋದು, ಈ 4 BO ಪ್ಲಸ್ OA ಅಲ್ವಾ, ಸೊ ಪ್ಲಸ್ AB. ಸೊ ಇದೇನಾಗ್ತಾ ಇದೆ, ರೈಟ್ ಆಂಗಲ್ ಆಗ್ತಾ ಇದೆ ನೋಡಿ, ಇಲ್ಲಿ ರೈಟ್ ಆಂಗಲ್ ಫಾರ್ಮ್ ಆಗ್ತಾ ಇದೆ. ಸೊ ನಾವೇನ್ ಮಾಡ್ಬೋದು, ಇಲ್ಲಿ ಪೈಥಾಗೋರಸ್ ಥಿಯರಮ್ ಅನ್ನ ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ AOB. ಸೊ AOB ಇನ್ ಟ್ರಯಾಂಗಲ್ AOB, AB square is equal to AO square plus OB square, which is right in the Pythagoras theorem. AB square is equal to AO square plus OB square ಅಲ್ವಾ. ಸೊ ಹಾಗಾದ್ರೆ ನಮ್ಗೆ ಈ BO ಗೊತ್ತಿದೆ ಎಷ್ಟು, 4 ಅಂತ. ಸೊ OA ಎಷ್ಟಿದೆ, 3 ಸೆಂಟಿಮೀಟರ್. ಸೊ ಹಾಗಾದ್ರೆ ಇದು ಎರಡರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ, AB ಸೈಡ್ಸ್ ಗೊತ್ತಾಗುತ್ತೆ ಎಷ್ಟು ಅಂತ. ಸೊ ಯೂಸಿಂಗ್ ಪೈಥಾಗೋರಸ್ ಥಿಯರಮ್. ಸೊ ಇಲ್ಲಿ ವಜ್ರಾಕೃತಿಯ ಕರ್ಣ ಅಲ್ವಾ. ಸೊ ಇಲ್ಲಿ ವಜ್ರಾಕೃತಿಯ ಒನ್ ಸೈಡ್ಸ್ ಎಷ್ಟು ಗೊತ್ತಾಯ್ತು ನಮ್ಗೆ, ಈ ಪೈಥಾಗೋರಸ್ ಥಿಯರಮ್ ಅನ್ನ ಯೂಸ್ ಮಾಡ್ಕೊಂಡು ನಮ್ಗೆ AB ಫೈಂಡ್ ಔಟ್ ಮಾಡಿದ್ರೆ ಇಲ್ಲಿ ಈ ಸೈಡ್ಸ್ ಆರ್ ಈಕ್ವಲ್ ಲೆಂತ್ ಅಂತ ಗೊತ್ತಿದೆ. ಹಾಗಾದ್ರೆ ನಮ್ಗೆ AB ಗೊತ್ತಾದ್ರೆ ಎಲ್ಲ ಸೈಡ್ಸ್ ಏನಾಗುತ್ತೆ, ಈಕ್ವಲ್ ಆಗಿರುತ್ತೆ, ಸೇಮ್ ಆಗಿರುತ್ತೆ ಅಂತ ಗೊತ್ತಾಯ್ತು. ಹಾಗಾದ್ರೆ ನಾವೇನ್ ಮಾಡೋಣ, ಇಲ್ಲಿ ಫಸ್ಟ್ ಪೈಥಾಗೋರಸ್ ಥಿಯರಮ್ ಅನ್ನ ಬಳಸ್ಕೊಂಡು ನಾವು AB ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಇನ್ ಟ್ರಯಾಂಗಲ್ AOB, so AB square is equal to AO square plus BO square ಆಗುತ್ತೆ. ಸೊ AB square is equal to AO square is 3 square plus BO square is 4 square. So AB square is equal to 3 3s are 9 plus 4 4s are 16. So that is AB square is equal to 9 plus 16, that is 25. So AB is equal to ಏನಾಯ್ತು, 5 ಆಯ್ತು ಅಲ್ವಾ. ಸೊ ಹಾಗಾದ್ರೆ ನಿಮ್ಗೆ AB ಸೈಡ್ ಸಿಕ್ತು ಎಷ್ಟು, 5 ಅಂತ. ಸೊ ಈ ಸೈಡ್ಸ್ ಆರ್ ಈಕ್ವಲ್, ಸೊ 5 ಅಲ್ವಾ. ಸೊ ಈ ಸೈಡ್ಸ್ ಏನ್ ಬರ್ತಾ ಇದೆ, 5 ಬರ್ತಾ ಇದೆ. ಸೊ ನಮ್ಗೀಗ ಎಲ್ಲ ಒಂದು ಬಾಹುಗಳ ಅಳತೆ ಗೊತ್ತಾಯ್ತು. ಹಾಗಾದ್ರೆ ವಜ್ರಾಕೃತಿಯ ಸುತ್ತಳತೆ ಏನು? ಸೊ ವಜ್ರಾಕೃತಿಯ ಸುತ್ತಳತೆ ಬರೋಬ್ಬರಿ ಏನಾಗುತ್ತೆ, 4 ಗುಣಿಸು A ಆಗತ್ತೆ, ದಟ್ ಈಸ್ ಸೈಡ್. ಓಕೆ. ಸೊ ಈಗೇನಾಯ್ತು, ವಜ್ರಾಕೃತಿಯ
ಸುತ್ತಳತೆ ಬರಬರಿ 4 ಗುಣಿಸು ಬಾಹು, that is 4 into 5, that is 5 4s are 20 ಸೆಂಟಿಮೀಟರ್ ಆಯ್ತು. ಹಾಗಾದ್ರೆ ಈ ಒಂದು ವಜ್ರಾಕೃತಿಯ ಸುತ್ತಳತೆ ಏನಾಯ್ತು 20 ಸೆಂಟಿಮೀಟರ್. then the perimeter of the rhombus is 20 centimeter, that is this 20 centimeter. Here A is the required answer. ಸೊ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಸೊ ನೋಡಿ 66ನೇ ಪ್ರಶ್ನೆ ನೋಡಿ. ಸೊ ಇಲ್ಲಿ ದ ವ್ಯಾಲ್ಯೂ ಆಫ್ ಎಕ್ಸ್ ಇನ್ ದ ಪ್ಯಾರಲೆಲೋಗ್ರಾಮ್ READ ಈಸ್. ಸೊ ಇಲ್ಲಿ ನೋಡಿ ಪ್ಯಾರಲೆಲೋಗ್ರಾಮ್ ಏನಿದೆ READ ಅಲ್ವಾ. ಸೊ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಕ್ಸ್ ದ ಬೆಲೆಯು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಸಮಾಂತರ ಚತುರ್ಭುಜ ಇದೆ. ಸೊ ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಏನಾಗಿರುತ್ತೆ ಸಮವಾಗಿರುತ್ತೆ. ಸೊ ನೋಡಿ ಆರ್ ಏನಾಗುತ್ತೆ ಎ ಗೆ ಸಮವಾಗಿರುತ್ತೆ. ಸೊ ಅದೇ ರೀತಿ ಏನಾಗಿರುತ್ತೆ ಡಿ ಗೆ ಸಮವಾಗಿರುತ್ತೆ. ಸೊ ಅಭಿಮುಖ ಅಭಿಮುಖ ಕೋನಗಳು ಏನಾಗಿರುತ್ತೆ ಸಮವಾಗಿರುತ್ತೆ. ಅದೇ ರೀತಿ ನೋಡಿ ಆರ್ ಪ್ಲಸ್ ಡಿ ಏನಾಗುತ್ತೆ 180 ಡಿಗ್ರಿ ಆಗಿರುತ್ತೆ ಅಲ್ವಾ. ಸೊ ಪಕ್ಕದಲ್ಲಿರೋ ಆಂಗಲ್ ಆರ್ ಪ್ಲಸ್ ಡಿ ಯಾವಾಗ್ಲೂ ಏನಾಗಿರುತ್ತೆ 180 ಡಿಗ್ರಿ ಆಗಿರುತ್ತೆ. ಹಾಗಾದ್ರೆ ನೋಡಿ ಇಲ್ಲಿ ಫಸ್ಟ್ ಕೊಟ್ಟಿರೋದೇನು ದತ್ತಾಂಶದಲ್ಲಿ ಏನ್ ಕೊಟ್ಟಿದ್ದಾರೆ ಆಂಗಲ್ ಡಿ ಅನ್ನ ಕೊಟ್ಟಿದ್ದಾರೆ. ಎಷ್ಟು 113 ಅಲ್ವಾ. ಸೊ 113. ಸೊ ಅದೇ ರೀತಿ ಆಂಗಲ್ ಇ ಅನ್ನ ಕೊಟ್ಟಿದ್ದಾರೆ. ಆಂಗಲ್ ಇ ಎಷ್ಟಿದೆ 42 ಡಿಗ್ರಿ. ಸೊ ಇಲ್ಲಿ ಏನ್ ಮಾಡೋಣ ಫಸ್ಟ್ ಆಂಗಲ್ ಡಿ 113 ಅಲ್ವಾ. ಸೊ ಇಲ್ಲಿ ನೋಡಿ ಡಿ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ 180 ಡಿಗ್ರಿ ಅಲ್ವಾ. ಸೊ ಒಂದು ಸಮಾಂತರ ಚತುರ್ಭುಜದಲ್ಲಿ ಡಿ ಪ್ಲಸ್ ಆರ್ ಇಸ್ ಈಕ್ವಲ್ ಟು ಏನಾಗುತ್ತೆ 180 ಡಿಗ್ರಿ ಆಗತ್ತೆ. ಸೊ ಇಲ್ಲಿ ನಮ್ಗೆ ಡಿ ಗೊತ್ತಿದೆ ಎಷ್ಟು 113 ಅಲ್ವಾ. ಸೊ 113 ಅಧಿಕ್ ಆಂಗಲ್ ಆರ್ ಕೋನ ಆರ್ ಬರಬರಿ 180 ಡಿಗ್ರಿ. ಸೊ ಇಲ್ಲಿ ಆರ್ ಏನಾಗುತ್ತೆ ಹಾಗಾದ್ರೆ 180 ಮೈನಸ್ 113. ಸೊ ಆರ್ ಬರಬರಿ ಏನಾಯ್ತು 180 ಮೈನಸ್ 113 ಏನಾಗುತ್ತೆ 10ರಲ್ಲಿ 3 ಹೋದ್ರೆ 7. ಸೊ 7ರಲ್ಲಿ 1 ಹೋದ್ರೆ 6. ಸೊ 67 ಡಿಗ್ರಿ ಆಗ್ತಾ ಇದೆ. ಸೊ ಹಾಗಾದ್ರೆ ಆಂಗಲ್ ಆರ್ ಎಷ್ಟು ಬರ್ತಾ ಇದೆ 67 ಡಿಗ್ರಿ ಬರ್ತಾ ಇದೆ. ಸೊ ಏನಾಯ್ತು ಇಲ್ಲಿ ಆರ್ ಏನಾಯ್ತು 67 ಡಿಗ್ರಿ 67 ಡಿಗ್ರಿ. ಸೊ ಅಪೋಸಿಟ್ ಆಂಗಲ್ಸ್ ಆರ್ ಈಕ್ವಲ್. ಸೊ ಅಭಿಮುಖ ಕೋನಗಳಲ್ವಾ. ಸೊ ಇದೇನಾಗ್ತಾ ಇದೆ 67 ಆದ್ರೆ ಹಾಗಾದ್ರೆ ಕೋನ ಆರ್ ಬರಬರಿ 67 ಆದ್ರೆ ಕೋನ ಎ ಏನಾಗುತ್ತೆ ಅದು ಕೂಡ 67 ಡಿಗ್ರಿ ಆಗ್ತಾ ಇದೆ. ಸೊ ಈ ಅಭಿಮುಖ ಕೋನ ಕೂಡ ಏನಾಗ್ತಾ ಇದೆ 67 ಡಿಗ್ರಿ ಆಗತ್ತೆ ಅಂತ ಆಯ್ತು. ಸೊ ನೋಡಿ ಇಲ್ಲಿ ಈ ತ್ರಿಭುಜವನ್ನ ಗಮನಿಸಿ. ಯಾವುದು MEA ನೋಡಿ ಇನ್ ಟ್ರಯಾಂಗಲ್ MEA ಅಲ್ವಾ. ಸೊ ಇನ್ ಟ್ರಯಾಂಗಲ್ MEA. ಸೊ ಇನ್ ಟ್ರಯಾಂಗಲ್ MEA. ಸೊ ಇಲ್ಲಿ ನೋಡಿ ಏನ್ ಹೇಳುತ್ತೆ ತ್ರಿಭುಜದ ಒಳ ಕೋನಗಳ ಮೊತ್ತ ಏನಾಗ್ತಾ ಇರತ್ತೆ 180 ಡಿಗ್ರಿ ಅಂತ ಹೇಳತ್ತಲ್ವಾ. ಸೊ ತ್ರಿಭುಜದ ಒಳ ಕೋನಗಳ ಮೊತ್ತವು 180 ಡಿಗ್ರಿ. ಹಾಗಾದ್ರೆ ನೋಡಿ ಇಲ್ಲಿ EMA ಪ್ಲಸ್ EMA ಪ್ಲಸ್ MAE ಪ್ಲಸ್ AEM which is equal to 180 degree ಅಲ್ವಾ. ಸೊ EMA plus MAE plus AEM. ಸೊ angle M plus angle A plus angle E which is equal to 180 degree. ಸೊ ಇಲ್ಲಿ angle M ಎಷ್ಟಿದೆ ಗೊತ್ತಿಲ್ಲ ಅಲ್ವಾ. ಸೊ ನಾವು ಅದನ್ನ ಫೈಂಡ್ ಔಟ್ ಮಾಡಬೇಕಾಗಿರೋದು EMA which is ಸೊ ಇಲ್ಲಿ MAE that is angle A. ಸೊ ಏನಾಗಿತ್ತಾ ಇದಿಲ್ಲ ಆರ್ ಈಕ್ವಲ್ ಟು ಎ ಅಲ್ವಾ. ಸೊ ಆಂಗಲ್ ಆರ್ ಇಸ್ ಈಕ್ವಲ್ ಟು ಆಂಗಲ್ ಎ. ಸೊ ಆಂಗಲ್ ಆರ್ 67 ಇದ್ರೆ ಆಂಗಲ್ ಎ ಕೂಡ ಏನಾಗುತ್ತೆ 67 ಇದೆ. ಸೊ ಹಾಗಾದ್ರೆ MAE ಅನ್ನ ನಾವೇನ್ ಬರೀಬಹುದು 67 ಡಿಗ್ರಿ ಪ್ಲಸ್ AEM ದಟ್ ಈಸ್ ಆಂಗಲ್ ಇ ಕೊಟ್ಬಿಟ್ಟಿದ್ದಾರೆ ಅವರು ಎಷ್ಟು 42 ದತ್ತಾಂಶ. ಸೊ 42 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ EMA second
ಸೊ EMA ಪ್ಲಸ್ 67 ಪ್ಲಸ್ 42 ಎಷ್ಟಾಗುತ್ತೆ? ಸಾರಿ, 7 plus 2 9, 4 6 plus 4 that is 10. 109 is equal to 180 degree. So angle EMA which is equal to 180 minus 109, that is 180 minus 109. So 10 minus 9 1. So here 71 degree ಆಗುತ್ತೆ ಅಲ್ವಾ? So 9 minus 8. So 180 minus 109, 10 minus 1, so 7. So 71 degree. So ಏನಾಯ್ತು ಇಲ್ಲಿ? ಈ ಒಂದು ಕೋನ ಎಷ್ಟು ಸಿಕ್ತು ನಮ್ಗೆ? 71 ಅಂತ ಗೊತ್ತಾಯ್ತು ಅಲ್ವಾ? ಸೊ ಎಂ ಏನಾಯ್ತು? ಈ ಒಳಕೋನದಲ್ಲಿ ಒಳಕೋನಗಳ ಮೊತ್ತ ಏನಾಗುತ್ತೆ? 180. ಹಾಗಾದ್ರೆ ಕೋನ ಎ ಎಷ್ಟು? 67, ಕೋನ ಇ ಎಷ್ಟು? 42, ಕೋನ ಎಂ ಎಷ್ಟಾಗ್ತಾ ಇದೆ? 71 ಡಿಗ್ರಿ ಆಗ್ತಾ ಇದೆ. ಬಟ್ ನಮಗ್ ಬೇಕಾಗಿರೋದು ಯಾವುದು? ಎಕ್ಸ್, ಈ ಕೋನ DME ಅಲ್ವಾ ನಮ್ಗೆ ಬೇಕಾಗಿರೋದು? ಸೊ ಇದು ಬೇಕಾಗಿರೋದು DME. ಸೊ ಇಲ್ಲಿ ನೋಡಿ, ಸೊ ಈ ಒಂದು ಸರಳ ರೇಖೆಯಲ್ಲಿ ಈ ಎಕ್ಸ್ DME ನೋಡಿ, ಇಲ್ಲಿ DME ಪ್ಲಸ್ EMA ಏನಾಗತ್ತೆ? ಈಕ್ವಲ್ ಟು 180 ಡಿಗ್ರಿ ಅಲ್ವಾ? ಸೊ ಈ ಒಂದು ಸಂಪೂರ್ಣ ಕೋನ ಇದೇನಾಗ್ತಾ ಇದೆ? ಟೋಟಲ್ ಏನಾಗುತ್ತೆ? 180 ಡಿಗ್ರಿ ಇರುತ್ತೆ ಅಂತ ಗೊತ್ತಿದೆ. ಸೊ ಹಾಗಾದ್ರೆ DME, ಸೊ DME ದಟ್ ಈಸ್ ಎಕ್ಸ್ ಅಲ್ವಾ? ಸೊ ಎಕ್ಸ್ ಅನ್ನ ಕಂಡು ಹಿಡಿಬೇಕಾಗಿರೋದು. ಪ್ಲಸ್ EME, ಕೋನ EMA ಎಷ್ಟು ಬಂದಿದೆ? 71 ಬಂದಿದೆ ಅಲ್ವಾ? ಸೊ ಈ ಒಂದು ಒಳಕೋನ ಎಷ್ಟು ಬಂದಿದೆ? 71, ದಟ್ ಈಸ್ ಈಕ್ವಲ್ ಟು 71 180 ಡಿಗ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು? 180 minus 71. So x is equal to ಏನಾಯ್ತು? 180 minus 71, that is 109 ಅಲ್ವಾ? ಸೊ x is 109. ಹಾಗಾದ್ರೆ ಈ ಒಂದು DME ಎಷ್ಟಾಗುತ್ತೆ? 109 ಡಿಗ್ರಿ ಅಲ್ವಾ? ಸೊ ಹಾಗಾದ್ರೆ ಈ ಒಂದು ಪ್ಯಾರಲೋಗ್ರಾಮ್ ಅಲ್ಲಿ the value of x is 109. That is B is the required answer. ಸೊ ಈಗ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. 67ನೇ ಪ್ರಶ್ನೆ ನೋಡಿ ಇಲ್ಲಿ. In a rectangle ABCD, so in a rectangle ABCD, here AB is 35 centimeter. So BC is 15 centimeter. If the bisector of angle C touches AB, so ಏನಾಗ್ತಾ ಇದೆ ಇಲ್ಲಿ? C ಏನಾಗ್ತಾ ಇದೆ? ಆಂಗಲ್ ಸಿ ಯು ಕೋನಾರ್ಧಕ ರೇಖೆಯು ಎಬಿಯನ್ನು ಪಿ ಬಿಂದುವಿನಲ್ಲಿ ಸಂಧಿಸುತ್ತಿದೆ. ದೆನ್ AP ರೇಷಿಯೋ PB ಈಸ್ ಈಕ್ವಲ್ ಟು, ಹಾಗಾದ್ರೆ ಏನಾಗ್ತಾ ಇದೆ? ಒಂದು ಆಯತ ABCD ಯಲ್ಲಿ ಕೋನ AB ಎಷ್ಟಿದೆ? 35 ಸೆಂಟಿಮೀಟರ್. ಕೋನ BC ಎಷ್ಟಿದೆ? 15 ಸೆಂಟಿಮೀಟರ್. ಸೊ ಆಂಗಲ್ ಸಿ ಯು ಕೋನಾರ್ಧಕ ರೇಖೆಯು ಅಂದ್ರೆ ಏನಾಯ್ತು? ಇದನ್ನ ಈ ಒಂದು ಕೋನವನ್ನ ಅರ್ಧ ಮಾಡ್ತಾ ಇದೆ, ಎಕ್ಸಾಕ್ಟ್ ಆಗಿ ಅರ್ಧ ಮಾಡಿಸ್ತಾ ಇದೆ. ಸೊ ಅದೇನಾಗ್ತಾ ಇದೆ? AB ಅನ್ನ ಪಿ ಬಿಂದುವಿನಲ್ಲಿ ಸಂಧಿಸುತ್ತಂತೆ. ಹಾಗಾದರೆ AP ಮತ್ತು PB ಈ ರೇಷಿಯೋ ಯಾವುದಕ್ಕೆ ಸಮನಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗಿಲ್ಲಿ ಕೊಟ್ಟಿರೋ ದತ್ತಾಂಶದಲ್ಲಿ ಇಲ್ಲಿ ಸಮಾಂತರ ಚತುರ್ಭುಜ ಅಲ್ವಾ? ಸಮಾಂತರ ಚತುರ್ಭುಜ ಒಂದು ಆಯತ ಅಲ್ವಾ? ಸೊ ಆಯತದಲ್ಲಿ ಏನಾಗುತ್ತೆ? ಅಭಿಮುಖ ಬಾಹುಗಳು ಏನಾಗಿರುತ್ತೆ? ಸಮನಾಗಿರುತ್ತೆ. ಸೊ ನೋಡಿ, DA ಯಾವುದಕ್ಕೆ ಸಮನಾಗಿರುತ್ತೆ? AD is equal to BC ಆಗತ್ತೆ. ಸೊ ಅದೇ ರೀತಿ AB is equal to DC ಆಗತ್ತೆ ಅಲ್ವಾ? ಸೊ ಇವುಗಳು ಸಮನಾಗಿರುತ್ತೆ. ಸೊ ಇದು BC 15 ಇದ್ರೆ DA ಕೂಡ 15 ಸೆಂಟಿಮೀಟರ್, AB 35 ಇದ್ರೆ DC ಕೂಡ 35 ಸೆಂಟಿಮೀಟರ್. ಸೊ ಅದೇ ರೀತಿ ಆಂಗಲ್ ಗಳೇನಿರುತ್ತೆ ಆಯತದಲ್ಲಿ, ಪ್ರತಿ ಆಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ ಅಲ್ವಾ? ಸೊ 90 ಡಿಗ್ರಿ ಇರುತ್ತೆ. ಇಷ್ಟು ನಿಮ್ಗೆ ಗೊತ್ತಿದೆ. ಸೊ ನೋಡಿ ಇಲ್ಲಿ, ಈಗ ತ್ರಿಭುಜ PCB ಅನ್ನ ಗಮನಿಸಿ. ನೋಡಿ ಇಲ್ಲಿ ತ್ರಿಭುಜ PCB. ಸೊ ಇನ್ ಟ್ರಯಾಂಗಲ್ PBC. ಸೊ PBC. ಸೊ ಇಲ್ಲಿ ನೋಡಿ, B ಎಷ್ಟಿದೆ? 90 ಡಿಗ್ರಿ ಅಲ್ವಾ? ಸೊ ರೈಟ್ ಆಂಗಲ್ ಟ್ರಯಾಂಗಲ್. ಸೊ 90 ಡಿಗ್ರಿ. ಸೊ ಅದೇ ರೀತಿ ನಿಮ್ಗೆ PBC ಈ ಒಂದು ತ್ರಿಭುಜದಲ್ಲಿ ಒಳ ಕೋನಗಳ ಮೊತ್ತ ಎಷ್ಟಿದೆ? 180 ಅಂತ ಗೊತ್ತಿದೆ.
ಬಟ್ ಅದೇ ರೀತಿ ಈ ಒಂದು ಸಿ ಶೃಂಗ ಇದೆ ಅಲ್ವಾ, ಸೊ ಇದು ಏನ್ ಮಾಡ್ತಾ ಇದೆ, ಎಕ್ಸಾಕ್ಟ್ ಆಗಿ ಅರ್ಧಿಸ್ತಾ ಇದೆ. ಈ ಒಂದು ಸಿ ಅರ್ಧ ಮಾಡ್ತಿದೆ. ಸೊ ಇದು ಈ ಒಂದು ಆಂಗಲ್ ಸಿ ಎಷ್ಟು 90 ಅಂತ ಗೊತ್ತಿದೆ. ಸೊ ಇದು ಎಕ್ಸಾಕ್ಟ್ ಆಗಿ ಬೈಸೆಕ್ಟ್ಸ್ ಆಗ್ತಾ ಇದ್ರೆ ಸೊ ಆಂಗಲ್ ಏನಾಗುತ್ತೆ 45 ಡಿಗ್ರಿ ಆಗತ್ತೆ ಅಲ್ವಾ. ಸೊ ಇದೇನಾಗುತ್ತೆ ಎಕ್ಸಾಕ್ಟ್ ಹಾಫ್ ಆಗ್ತಾ ಇದೆ. ಹಾಗಾದ್ರೆ ನಿಮ್ಗೆ ಸಿ ಆಂಗಲ್ ಕೂಡ ಗೊತ್ತಾಯ್ತು. ಸೊ ಬಿ ಗೊತ್ತಾಯ್ತು, ಸಿ ಗೊತ್ತಾಯ್ತು. ಸೊ ನಿಮ್ಗೆ ತ್ರಿಭುಜ ಪಿ ಬಿ ಸಿ ಯ ಒಳ ಕೋನಗಳ ಮೊತ್ತ 180 ಅಂತ ಗೊತ್ತಿದೆ. ಹಾಗಾದ್ರೆ ನೀವು ಈ ಪಿ ಅನ್ನ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ. ಸೊ ಹಾಗಾದ್ರೆ ಇನ್ ಎ ಟ್ರಯಾಂಗಲ್ ಪಿ ಬಿ ಸಿ, ಸೊ ಆಂಗಲ್ ಪಿ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಹಿಯರ್ ಪಿ ಪ್ಲಸ್ ಬಿ is 90 degree plus C is 45 degree is equal to 180 degree. So P is equal to, P is plus 90 plus 45, that is 135 is equal to 180 degree. So P is equal to ಏನಾಗುತ್ತೆ 180 degree minus 135 degree. So angle P is equal to 180 minus 35, that is 45 degree. So ಇದೇನಾಯ್ತು, ಪಿ ಕೂಡ ಏನಾಯ್ತು 45 ಡಿಗ್ರಿ ಅಂತ ಗೊತ್ತಾಯ್ತು ನಿಮ್ಗೆ ಅಲ್ವಾ. ಸೊ ನೋಡಿ ತ್ರಿಭುಜದ ಒಳ ಕೋನಗಳಲ್ಲಿ ನೋಡಿ ಆಂಗಲ್ ಪಿ ಮತ್ತು ಆಂಗಲ್ ಸಿ ಒಳಕೋನದಲ್ಲಿ ಎರಡು ಕೋನಗಳು ಸಮವಾಗಿದ್ದರೆ ಅವುಗಳ ಅಭಿಮುಖ ಬಾಹುಗಳು ಕೂಡ ಏನಾಗಿರುತ್ತೆ ಸಮವಾಗಿರುತ್ತೆ ಅಂತ ಹೇಳುತ್ತೆ. ಸೊ ಇಲ್ಲಿ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಸಿ ಅಲ್ವಾ. ಸೊ ಕೋನ ಪಿ ಇಸ್ ಈಕ್ವಲ್ ಟು ಕೋನ ಸಿ ವಿಚ್ ಇಸ್ 45 ಡಿಗ್ರಿ. ಸೊ ಇವುಗಳ ಕೋನಗಳು ಸಮವಾಗಿದ್ದರೆ ಅವುಗಳ ಅಭಿಮುಖ ಬಾಹುಗಳು ಕೂಡ ಸಮನಾಗಿರುತ್ತೆ. ಹಾಗಾದ್ರೆ ಪಿ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ ಬಿ ಸಿ ಆಗತ್ತೆ ಅಲ್ವಾ. ಸೊ ಪಿ ಬಿ ಇಸ್ ಈಕ್ವಲ್ ಟು, ಸೊ ದಿಸ್ ಪಿ ಬಿ ಇಸ್ ಈಕ್ವಲ್ ಟು ಬಿ ಸಿ ಆಗತ್ತೆ. ಬಟ್ ನಮ್ಗೆ ಇಲ್ಲಿ ದತ್ತದಲ್ಲಿ ಕೊಟ್ಬಿಟ್ಟಿದ್ದಾರೆ ಏನು, ಪಿ ಸಿ ಇಸ್ ಈಕ್ವಲ್ ಟು 15 ಸೆಂಟಿಮೀಟರ್. ದೇ ಆರ್ ಗಿವನ್ BC is equal to 15 centimeter. Therefore, PB is also equal to 15 centimeter. So 15 centimeter. So ಇಲ್ಲಿ PB is equal to 15 centimeter. So they given AB is equal to 35 centimeter. So they already given there AB is equal to 35 centimeter. Then AP is equal to AP plus PB ಅಲ್ವಾ. ಸೊ AB ಅಂದ್ರೆ ಏನ್ ಹೇಳಿ, AP plus PB. ಸೊ ಇಲ್ಲಿ PB ಗೊತ್ತಾಗಿದೆ ನಮ್ಗೆ. ಸೊ AP ಅನ್ನ ಫೈಂಡ್ ಔಟ್ ಮಾಡ್ಬೋದು. ಸೊ ಏನಾಗುತ್ತೆ, ಸೊ ಇಲ್ಲಿ ಬರೀತಾನೆ. ಸೊ AB is equal to ಎಷ್ಟು 35 which is equal to AP is, ನಾವು ಕಂಡುಹಿಡಿಬೇಕು ಅದನ್ನ, ಪ್ಲಸ್ PB ಎಷ್ಟಿದೆ 15 ಅಲ್ವಾ. ಸೊ AP is equal to ಏನಾಗುತ್ತೆ 35 minus 15. ಸೊ ನಾವು ಏನನ್ನ ಕಂಡುಹಿಡಿಬೇಕಲ್ಲ, ಸೊ ಅದನ್ನ ಯಾವಾಗ್ಲೂ ಏನ್ ಮಾಡ್ತೀನಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೇ ಬರ್ಕೊಳ್ತೀನಿ. ಸೊ AP is equal to ಏನಾಯ್ತು 35 minus 15 is 20. ಸೊ ಹಾಗಾದ್ರೆ AP ವ್ಯಾಲ್ಯೂ ಎಷ್ಟು ಬಂತು ನಮ್ಗೆ 20 ಬಂತು. ಸೊ ಇಲ್ಲಿ AP 20 PB 15 ಅಲ್ವಾ. ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಬೇಕಾಗಿರೋದು AP ಮತ್ತು PB ಯ ರೇಷಿಯೋ. ಸೊ AP ratio PB. So AP is 20, PB is 15. That is 20 divided by 15. So 5 4s are 5 3s are. Therefore 4:3 ಬಂತು ಅಲ್ವಾ. ಸೊ ಹಾಗಾದ್ರೆ ಇಲ್ಲೇನಾಯ್ತು 4:3. ಆನ್ಸರ್ ಎಲ್ಲಿದೆ ನೋಡಿ, AC is the required answer ಅಲ್ವಾ. ಹಾಗಾದ್ರೆ AP ಮತ್ತು PB ಯ ರೇಷಿಯೋ 4:3 ಆಗತ್ತೆ. ಓಕೆ. ಸೊ ಈಗ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ಸೊ 68ನೇ ಪ್ರಶ್ನೆ. ಇನ್ ಎ ರೆಕ್ಟ್ಯಾಂಗಲ್ PQRS. ಸೊ ಇಲ್ಲಿ ಇಫ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ವರ್ಟೆಕ್ಸ್ X to PR divides angle S in the ratio 2:3, then angle RPQ is equal to ಅಂತ ಕೇಳಿದ್ದಾರೆ. ಸೊ PQRS ಆಯತ ಇದೆ ಅಂತೆ ನೋಡಿ, ಇಲ್ಲಿ PQRS ಆಯತ. ಸೊ ಇಲ್ಲಿ PQRS ಆಯತದಲ್ಲಿ, ಸೊ ಇಲ್ಲಿ PQRS ಆಯತದಲ್ಲಿ S ಶೃಂಗದಿಂದ PR ಗೆ
ಎಸ್ ಒಂದು ಶೃಂಗದಿಂದ ಪಿ ಆರ್ ಗೆ ಎಳೆದ ಲಂಬವು. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಪಿ ಆರ್ ಗೆ ಒಂದು ಲಂಬ ರೇಖೆಯನ್ನ ಎಳಿತಾ ಇದ್ದಾರೆ ಎಸ್ ಇಂದ. ಸೊ ಈ ಒಂದು ಲಂಬ ರೇಖೆಯು ಆಂಗಲ್ ಎಸ್ ಅನ್ನ, ಸೊ ಈ ಒಂದು ಕೋನ ಎಸ್ ಅನ್ನ ಏನ್ ಮಾಡ್ತಾ ಇದೆ, 2:3 ವಿಭಾಗಿಸ್ತಾ ಇದೆ. ಸೊ ಇಲ್ಲಿ ನಾನು ಸಾಮಾನ್ಯವಾಗಿ 2:3, ಸೊ ಇಲ್ಲಿ 2 ಕೂಡ ಇರ್ಬೋದು, ಇದು 3 ಕೂಡ ಇರ್ಬೋದು. ಸೊ ನಾನು ಕಾಮನ್ ಆಗಿ ಏನ್ ಬರ್ಕೊಳ್ತಾ ಇದ್ದೀನಿ, ಇದು 2:3. ಸೊ ಈ ತರ ಬರಿತಾ ಇದ್ದೇನೆ. ಸೊ 2:3 ವಿಭಾಗಿಸುತ್ತಿದೆ. ಹಾಗಾದರೆ ಆರ್ ಪಿ ಕ್ಯೂ ನ ಅಳತೆ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲಿ ನಮ್ಗೇನ್ ಗೊತ್ತಿದೆ, ಒಂದು ಆಯತದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತೆ ಅಲ್ವಾ. ಸೊ ಅದೇ ರೀತಿ ಎಲ್ಲಾ ಕೋನಗಳು ಏನಾಗಿರುತ್ತೆ, 90 ಡಿಗ್ರಿ ಇರುತ್ತೆ ಅಂತ ಗೊತ್ತಿದೆ ಅಲ್ವಾ. ಸೊ ಇಲ್ಲಿ ನೋಡಿ ಎಸ್ ಅಲ್ವಾ, ಆಂಗಲ್ ಎಸ್ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ 90 ಡಿಗ್ರಿ ಅಂತ ಗೊತ್ತಿದೆ. ಸೊ ಇಲ್ಲಿ ಈ ಒಂದು ಎಸ್ ಅನ್ನ ಏನ್ ಮಾಡ್ತಾ ಇದಾರೆ, ಡಿವೈಡ್ ಮಾಡ್ತಾ ಇದ್ದಾರೆ. ಯಾವ ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದಾರೆ ಅವರು, 2:3 ರೇಷಿಯೋದಲ್ಲಿ ಡಿವೈಡ್ ಮಾಡ್ತಾ ಇದ್ದಾರೆ ಅಲ್ವಾ. ಸೊ ಈ ಒಂದು ಆಂಗಲ್ ಎಸ್ ಅನ್ನ 2:3 ಅಂದ್ರೆ 2 + 3, ಟೋಟಲ್ ಎಷ್ಟಾಯ್ತು, 5 ಇದೆ ಅಲ್ವಾ. ಸೊ ಟೋಟಲ್ ಆಂಗಲ್ ಅನುಪಾತಗಳ ಕೂಡಿದಾಗ ಏನಾಗುತ್ತೆ, 5 ಬರುತ್ತೆ. ಸೊ 5 ಇದ್ರೆ, ಸೊ ಇಲ್ಲಿ ಪಿ ಎಸ್ ಟಿ ಪ್ಲಸ್ ನೋಡಿ, ಇಲ್ಲಿ ಪಿ ಎಸ್ ಟಿ ಪ್ಲಸ್ ಟಿ ಎಸ್ ಆರ್ ಟೋಟಲ್ ಎಷ್ಟಿದೆ, 90 ಇದೆ. ಸೊ ಇದು ಟೋಟಲ್ ಎಷ್ಟಿದೆ, 90 ಇದೆ. ಹಾಗಾದ್ರೆ ಈ ರೇಷಿಯೋಸ್ ಕೊಟ್ಟಿದ್ದಾರೆ ಅವರು. ಹಾಗಾದ್ರೆ ಇದರ ಆಂಗಲ್ ಎಷ್ಟಾಗಿದೆ ಅಂತ ನಾವು ಕಂಡುಹಿಡಿಬಹುದು. ಹೇಗೆ ನೋಡಿ, ಇಲ್ಲಿ ಪಿ ಎಸ್ ಟಿ ಇಸ್ ಈಕ್ವಲ್ ಟು, ಸೊ ಟೋಟಲ್ 5ರಲ್ಲಿ ಎಷ್ಟು ಪರ್ಸೆಂಟ್ ಇದೆ, ಅದು 2 ಭಾಗ ಅಲ್ವಾ. ಟೋಟಲ್ 5ರಲ್ಲಿ 2 ಭಾಗದಷ್ಟು ಏನಿದೆ, ಪಿ ಎಸ್ ಟಿ ಇದೆ. ಸೊ ಟೋಟಲ್ ಆಂಗಲ್ ಎಷ್ಟಿದೆ, 90 ಡಿಗ್ರಿ ಅಲ್ವಾ. ಹಾಗಾದ್ರೆ 5 1s, ಸೊ 5 1s 5, 5 8s 40, ಸೊ 18 2s 36. ಹಾಗಾದ್ರೆ ಆಂಗಲ್ ಪಿ ಎಸ್ ಟಿ ಎಷ್ಟು ಬರ್ತಾ ಇದೆ ನಮ್ಗೆ, 36 ಡಿಗ್ರಿ ಬರ್ತಾ ಇದೆ. ಈ ಒಂದು ಕೋನ ಪಿ ಎಸ್ ಟಿ, ಈ ಕೋನ ಎಷ್ಟು ಬರ್ತಾ ಇದೆ, 36 ಡಿಗ್ರಿ ಬರ್ತಾ ಇದೆ. ಸೊ ಅದೇ ರೀತಿ ಟಿ ಎಸ್ ಆರ್ ಈ ಅನುಪಾತ ಎಷ್ಟು ಕೊಟ್ಟಿದ್ದಾರೆ ಅವರು, 3 ಅಂತ ಕೊಟ್ಟಿದ್ದಾರೆ. 2:3 ಅಲ್ವಾ. ಸೊ ಇದೆಷ್ಟಿದೆ, 3 ಇದೆ. ಹಾಗಾದ್ರೆ ಟೋಟಲ್ 5 ಅಂಶದಲ್ಲಿ 3 ಅಂಶ ಎಷ್ಟಿದೆ, ಟಿ ಎಸ್ ಆರ್ ಅನ್ನ ಒಳಗೊಂಡಿದೆ. ಹಾಗಾದ್ರೆ ಎಷ್ಟರಲ್ಲಿ, ಟೋಟಲ್ ಎಷ್ಟರಲ್ಲಿ, 90 ಡಿಗ್ರಿ ಕೋನದಲ್ಲಿ. ಹಾಗಾದ್ರೆ ಟಿ ಎಸ್ ಆರ್ ಎಷ್ಟು ಬರುತ್ತೆ ನಮ್ಗೆ, 5 1 5 18, ಸೊ 18 3 54 ಡಿಗ್ರಿ. ಹಾಗಾದ್ರೆ ಟಿ ಎಸ್ ಆರ್ ಎಷ್ಟಾಯ್ತು, 54 ಡಿಗ್ರಿ. ಸೊ ಪಿ ಎಸ್ ಟಿ ಎಷ್ಟಾಯ್ತು, 36 ಡಿಗ್ರಿ. ಟೋಟಲ್ ಎಷ್ಟಾಗತ್ತೆ ನೋಡಿ, 36 + 54 ಎಷ್ಟಾಗತ್ತೆ, 90 ಆಗತ್ತೆ ಅಲ್ವಾ. ಟೋಟಲ್ ಆಂಗಲ್ ಎಷ್ಟು, 90 ಡಿಗ್ರಿ. ಸೊ ಅದನ್ನ ಹೇಗೆ ಡಿವೈಡ್ ಮಾಡ್ತಾ ಇದಾರೆ ಅವರು, 2:3 ಅಲ್ಲಿ, ಅಂದ್ರೆ 36 ಡಿಗ್ರಿ ಪ್ಲಸ್ 54 ಡಿಗ್ರಿ, ಈ ಒಂದು ರೇಷಿಯೋದಲ್ಲಿ ಏನ್ ಮಾಡ್ತಾ ಇದಾರೆ ಅವರು, ಡಿವೈಡ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ನಮ್ಗೆ ಈ ಒಂದು ಆಂಗಲ್ ಗೊತ್ತಾಯ್ತು, ಯಾವುದು, ಪಿ ಎಸ್ ಟಿ. ಸೊ ಪಿ ಎಸ್, ಸೊ ಇದನ್ನ ಓ ಅಂತ ಗುರುತಿಸ್ಕೊತಾನೆ. ಸೊ ಪಿ ಎಸ್ ಓ, ಸೊ ಈ ಆಂಗಲ್ ಗೊತ್ತಾಯ್ತು ನಮ್ಗೆ. ಸೊ ಇಲ್ಲಿ ನೋಡಿ, ಸೊ ಓಕೆ, ಟಿ ಅಲ್ವಾ. ಸೊ ಪಿ ಎಸ್ ಟಿ ಎಷ್ಟಾಯ್ತು, 36. ಸೊ ನಿಮ್ಗೆ ಇಲ್ಲಿ ತ್ರಿಭುಜದ ಒಳ ಕೋನಗಳ ಮೊತ್ತ ಯಾವಾಗ್ಲೂ ಏನಿರುತ್ತೆ, 180 ಡಿಗ್ರಿ ಇರುತ್ತೆ. ಸೊ ಹಾಗಾದ್ರೆ ಇನ್ ಟ್ರ್ಯಾಂಗಲ್ ಪಿ ಎಸ್ ಟಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಇನ್ ಟ್ರ್ಯಾಂಗಲ್ ಪಿ ಎಸ್ ಟಿ, ಆಂಗಲ್ ಎಸ್ ಪ್ಲಸ್ ಆಂಗಲ್ ಪಿ ಪ್ಲಸ್ ಆಂಗಲ್ ಟಿ ವಿಚ್ ಇಸ್ ಈಕ್ವಲ್ ಟು ಆಲ್ವೇಸ್ 180 ಡಿಗ್ರಿ. ಸೊ ಇಲ್ಲಿ ನೋಡಿ, ಇದು ಪಿ ಎಸ್ ಟಿ ಟ್ರ್ಯಾಂಗಲ್ ಅನ್ನ ಗಮನಿಸಿ ನೋಡಿ, ಇಲ್ಲಿ ಗೊತ್ತಾಗತ್ತೆ ಟ್ರ್ಯಾಂಗಲ್ ಪಿ ಎಸ್ ಟಿ ಅಲ್ವಾ. ಸೊ ಇದೇನಿದೆ, ರೈಟ್ ಆಂಗಲ್ ಟ್ರ್ಯಾಂಗಲ್. ಸೊ ಇದೆಷ್ಟಾಗತ್ತೆ ಹಾಗಾದ್ರೆ, 90 ಡಿಗ್ರಿ ಅಲ್ವಾ. ಸೊ ಅದೇ ರೀತಿ ಈ ಆಂಗಲ್ ಕೂಡ ಗೊತ್ತಿದೆ, ಎಷ್ಟು, 36 ಡಿಗ್ರಿ ಅಲ್ವಾ. ಸೊ ಹಾಗಾದ್ರೆ ಇಲ್ಲಿ ಎಸ್ ಏನಿದೆ, 36 ಡಿಗ್ರಿ ಪ್ಲಸ್ ಪಿ ಗೊತ್ತಿಲ್ಲ, ಪ್ಲಸ್ ಟಿ ಎಷ್ಟಿದೆ, 90 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಏನಾಯ್ತು ಇಲ್ಲಿ, ಆಂಗಲ್ ಪಿ ಪ್ಲಸ್ 36, 90 + 36
126 ಅಲ್ವಾ. ಸೊ 126 is equal to 180 degree. So angle P is equal to 180 minus 126. That is angle P is equal to ಎಷ್ಟು ಬರುತ್ತೆ, 180 minus 126. That is 10 minus 6 is 4. 7 minus 2 is 5. So 54 degree ಬಂತು. ಸೊ ಆಂಗಲ್ ಎಷ್ಟು ಬಂತು, P ಎಷ್ಟು ಬಂತು ನಮಗೆ, 54 degree ಬಂತು ಅಲ್ವಾ. ಸೊ ಆಂಗಲ್ S 36, ಆಂಗಲ್ P is 54, angle T is 90 degree. So ಒಳಕೋನಗಳ ಮೊತ್ತ, ಸೊ ಇಂಟೀರಿಯರ್ ಆಂಗಲ್, ಸಮ್ ಆಫ್ ಇಂಟೀರಿಯರ್ ಆಂಗಲ್ ಇಸ್ 180 degree ಅಲ್ವಾ. ಸೊ ಹಾಗಾದ್ರೆ ನಿಮ್ಗೆ ಈ ಆಂಗಲ್ P, ಈ ಟೋಟಲ್ ಆಂಗಲ್ P ಅಲ್ವಾ, ಈ ಟೋಟಲ್ ಆಂಗಲ್ ಎಷ್ಟಿದೆ, 90 degree ಅಂತ ಗೊತ್ತಿದೆ. ಸೊ ಇದು ಈಚ್ ಆಂಗಲ್ R, Q, P, S, all angles are 90 degree. ಸೊ ಇದು ಟೋಟಲ್ ಆಂಗಲ್ 90 degree ಆದ್ರೆ, ಸೊ ಇಲ್ಲಿ ನೋಡಿ ಈ ಒಂದು ಹಾಫ್ ಆಂಗಲ್ ಎಸ್ ಪಿ ಟಿ ಎಷ್ಟಿದೆ, 54 ಬಂದಿದೆ ಅಲ್ವಾ. ಸೊ ಹಾಗಾದ್ರೆ 90 minus 54 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ, ಈ ಉಳಿದಿರುವ ಆಂಗಲ್ ಸಿಗತ್ತೆ, ದಟ್ ಈಸ್ ಆರ್ ಪಿ ಕ್ಯೂ ಸಿಗತ್ತೆ ಅಲ್ವಾ. ಸೊ ಹಾಗಾದ್ರೆ ಸೊ ಆಂಗಲ್ ಪಿ ದಟ್ ಈಸ್ ಎಸ್ ಪಿ ಕ್ಯೂ ಇಸ್ ಈಕ್ವಲ್ ಟು ಏನು, ಎಸ್ ಪಿ ಆರ್ ಪ್ಲಸ್ ಆರ್ ಪಿ ಕ್ಯೂ ಅಲ್ವಾ. ಸೊ ಟೋಟಲ್ ಆಂಗಲ್ ಎಸ್ ಪಿ ಕ್ಯೂ ಇಸ್ ಈಕ್ವಲ್ ಟು ಏನು, ಎಸ್ ಪಿ ಆರ್ ಪ್ಲಸ್ ಆರ್ ಪಿ ಕ್ಯೂ. ಸೊ ಇಲ್ಲಿ ಎಸ್ ಪಿ ಕ್ಯೂ ಎಷ್ಟು, 90 degree, which is equal to SPR, that is 54 plus RPQ. So RPQ ಏನಾಗುತ್ತೆ, 90 minus 54. So one second, 90 minus 54. That is 90 minus 54 is equal to 36 degree. So RPQ value ಏನಾಯ್ತು, RPQ value 36 degree ಬಂತು ಅಲ್ವಾ. ಸೊ ಹಾಗಾದ್ರೆ ಫಸ್ಟ್ ಏನ್ ಮಾಡಿದ್ವಿ, ನಾವು ಇದರ ರೇಷಿಯೋ ಅನ್ನ ಫೈಂಡ್ ಔಟ್ ಮಾಡಿ ಇದರ ಈ ಎಸ್ ಆಂಗಲ್ ಅನ್ನ ನೋಡಿದ್ವಿ. ಸೊ ಎಸ್ ಆಂಗಲ್ ಅನ್ನ ಫೈಂಡ್ ಔಟ್ ಮಾಡಾದ್ಮೇಲೆ ಟೋಟಲ್ ಟ್ರಯಾಂಗಲ್ ಯಾವಾಗ್ಲೂ ಏನಿರತ್ತೆ, 180 degree ಇರತ್ತೆ. ಸೊ ಅದರಿಂದ ನಮ್ಗೆ ಏನಾಯ್ತು ಗೊತ್ತಾಯ್ತು, ಪಿ ಆಂಗಲ್ ಗೊತ್ತಾಯ್ತು. ಸೊ ಟೋಟಲ್ ಪಿ ಆಂಗಲ್ ಎಷ್ಟಿರುತ್ತೆ, 90 degree ಇರುತ್ತೆ ಅಂತ ಗೊತ್ತಿದೆ. ಸೊ 90 ಅಲ್ಲಿ ಉಳಿದಿರುವ ಒಂದು ಕೋನವನ್ನ ಮೈನಸ್ ಮಾಡಿದಾಗ ಏನ್ ಸಿಗ್ತಾ ಇದೆ ನಮ್ಗೆ, ಆಂಗಲ್ ಆರ್ ಪಿ ಕ್ಯೂ ಸಿಗತ್ತೆ. ಹಾಗಾದ್ರೆ ಈ ಒಂದು 68ನೇ ಪ್ರಶ್ನೆಯ ಸರಿಯಾದ ಉತ್ತರ ಯಾವ್ದಾಯ್ತು, ಸಿ ಅಲ್ವಾ, 36 degree ಆಯ್ತು. ಸೊ ಈಗ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ, 69th. ಸೊ 69ನೇ ಪ್ರಶ್ನೆ, ಇಫ್ ದ ರೇಷಿಯೋ ಬಿಟ್ವೀನ್ ಆನ್ ಎಕ್ಸ್ಟೀರಿಯರ್ ಆಂಗಲ್ ಅಂಡ್ ಆನ್ ಇಂಟೀರಿಯರ್ ಆಂಗಲ್ ಆಫ್ ಎ ರೆಗ್ಯುಲರ್ ಪಾಲಿಗಾನ್ ಈಸ್ 1:5, then the number of sides of the polygon is. ಒಂದು ನಿಯಮಿತ ಬಹುಭುಜದ ಒಂದು ಶೃಂಗದಲ್ಲಿ ಉಂಟಾದ ಹೊರಕೋನ ಮತ್ತು ಒಳಕೋನಗಳ ಅನುಪಾತ ಎಷ್ಟಿದೆ, 1:5, 1:5 ಆದರೆ ಬಹುಭುಜವು ಹೊಂದಿರುವ ಬಾಹುಗಳು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಯಾವಾಗ್ಲೂ ಒಂದು ನಿಯಮಿತ ಬಹುಭುಜಾಕೃತಿಯಲ್ಲಿ ಒಳಕೋನ ಮತ್ತು ಹೊರಕೋನಗಳ ಮೊತ್ತ ಏನಾಗಿರುತ್ತೆ, 180 degree ಇರುತ್ತೆ. ಸೊ ಗೊತ್ತಾಯ್ತಲ್ವಾ. ಸೊ ಒಳಕೋನ ಮತ್ತು ಹೊರಕೋನಗಳ ಮೊತ್ತ ಯಾವಾಗಲೂ 180 degree. ಸೊ ಇಂಟೀರಿಯರ್ ಇನ್ ಅನ್ angle, so interior and exterior angle, sum of interior and exterior angle is always equal to 180 degree. So ಇಲ್ಲಿ interior, the ratio of the interior angle and exterior angle. So ನೋಡಿ, interior angle and exterior, sorry, ಹೊರಕೋನ ಮತ್ತು ಒಳಕೋನ ಅಲ್ವಾ. ಸೊ exterior angle. So ratio of exterior and interior angle is 1:5. That is, so 1x, that is we take this as 1x ratio 5x. So we know that exterior angle plus interior angle, which is equal to 180 degree. So ಈ exterior angle ಎಷ್ಟಾಯ್ತು, x plus interior angle ratio ಎಷ್ಟಿದೆ, 5x, which is equal to 180 degree. So x plus 5x, that is 6x, which is equal to 180 degree. So x is equal to ಏನಾಗ್ತಾ ಇದೆ, 180 divided by 6 ಅಲ್ವಾ. So 6 1s, 6 3s. So x is equal to ಏನಾಯ್ತು, 30 degree. So exterior angle ratio ಏನಿದೆ,
ಎಕ್ಸ್ಟೀರಿಯರ್ ಆಂಗಲ್ ರೇಷಿಯೋ ಎಷ್ಟಿದೆ? ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ಏನು? 1 into x ಅಲ್ವಾ? ಸೊ ಹಾಗಾದ್ರೆ 1 into x ದಟ್ ಈಸ್ 30 ಡಿಗ್ರಿ. ಸೊ ಏನಾಯ್ತು ಹಾಗಾದ್ರೆ? ಈಚ್ ಎಕ್ಸ್ಟೀರಿಯರ್ ಆಂಗಲ್, ಈ ಒಂದು ಬಹುಭುಜದಲ್ಲಿ ಪ್ರತಿ ಒಂದು ಹೊರ ಕೋನಗಳ ಎಷ್ಟಂತಾಯ್ತು? 30 ಡಿಗ್ರಿ ಅಂತ ಆಯ್ತು. ಹಾಗಾದ್ರೆ ಆ ಒಂದು ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಬಾಹುಗಳನ್ನ ಹೊಂದಿದೆ? ನಿಮ್ಗೆ ಏನ್ ಗೊತ್ತಿದೆ? ಈಚ್ ಎಕ್ಸ್ಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು n-2 ಇಂಟು exterior angle is equal to 360 divided by 10 ಅಂತ 360 divided by n ಅಂತ ಗೊತ್ತಿದೆ. ಸೊ ಎಕ್ಸ್ಟೀರಿಯರ್ ಆಂಗಲ್, ಈಚ್ ಎಕ್ಸ್ಟೀರಿಯರ್ ಆಂಗಲ್ ವಿಚ್ ಇಸ್ ಈಕ್ವಲ್ ಟು 360 divided by n. ಸೊ ಇಲ್ಲಿ ಈಚ್ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟು ಬಂದಿದೆ? 30 which is equal to 360 divided by n. So n is equal to 360 divided by 30. 0 0 cancel, 3 1s are 3 1s are 3 2s are. Therefore this n is equal to 12 ಆಗುತ್ತೆ. ಹಾಗಾದ್ರೆ ಈ ಒಂದು ನಿಯಮಿತ ಬಹುಭುಜವು ಎಷ್ಟು ಬಾಹುಗಳನ್ನ ಹೊಂದಿದೆ? 12 ಬಾಹುಗಳನ್ನ ಹೊಂದಿದೆ. ಸೊ ನೀವಿಲ್ಲಿ ಎಕ್ಸ್ಟೀರಿಯರ್ ಆಂಗಲ್ ಅನ್ನ ಕೂಡ ಯೂಸ್ ಮಾಡಿಕೊಂಡು ಬಾಹುಗಳನ್ನ ಕಂಡುಹಿಡಿಬಹುದು. ಅದೇ ರೀತಿ ಇಂಟೀರಿಯರ್ ಆಂಗಲ್, ಈಚ್ ಇಂಟೀರಿಯರ್ ಆಂಗಲ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಕೂಡ ಏನ್ ಮಾಡ್ಬೋದು? ಇವುಗಳ ಬಾಹುಗಳ ಸಂಖ್ಯೆಗಳನ್ನ ಕಂಡುಹಿಡಿಬಹುದು. ನೋಡಿ ಇಲ್ಲಿ ಹೇಳ್ತೇನೆ ನೋಡಿ, 5x ಅಲ್ವಾ? ಸೊ 5x ಯಾವುದು? ಇಂಟೀರಿಯರ್ ಆಂಗಲ್ ಬಂದಿದೆ. 5x ಏನಾಗಿದೆ? ಇವುಗಳ ಅನುಪಾತ, ಇದು ರೇಷಿಯೋ ಏನಾಗಿದೆ? 1:5 ಅಲ್ವಾ? ಸೊ ಹಾಗಾದ್ರೆ ಎಕ್ಸ್ಟೀರಿಯರ್ ಆಂಗಲ್ ಎಷ್ಟಿದೆ ಅಂತೆ? 5x ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ 5 into x is 30 ಅಲ್ವಾ? ಸೊ ಇದೇನಾಯ್ತು? 150 ಡಿಗ್ರಿ. ಇದೇನಾಯ್ತು? ಇಂಟೀರಿಯರ್ ಆಂಗಲ್. ಈಚ್ ಇಂಟೀರಿಯರ್ ಆಂಗಲ್ ಈಸ್ 150, ಈಚ್ ಎಕ್ಸ್ಟೀರಿಯರ್ ಆಂಗಲ್ ಈಸ್ 30, ದರ್ ಸಮ್ ಈಸ್ 180 ಡಿಗ್ರಿ ಅಲ್ವಾ? ಸೊ ಇದು ಗೊತ್ತಿದೆ. ಹಾಗಾದ್ರೆ ಈಚ್ ಇಂಟೀರಿಯರ್ ಆಂಗಲ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಈಚ್ ಇಂಟೀರಿಯರ್ ಆಂಗಲ್ ವಿಚ್ ಇಸ್ ಈಕ್ವಲ್ ಟು ಏನ್ ಹೇಳುತ್ತೆ? n-2 ಇಂಟು 180 ಡಿಗ್ರಿ ಡಿವೈಡೆಡ್ ಬೈ n ಅಂತ ಹೇಳುತ್ತೆ. ಸೊ ಈಚ್ ಇಂಟೀರಿಯರ್ ಆಂಗಲ್ ಎಷ್ಟು ಬಂದಿದೆ ನಿಮ್ಗೆ? 150 ಇಸ್ ಈಕ್ವಲ್ ಟು n-2 ಇಂಟು 180 ಡಿಗ್ರಿ ಡಿವೈಡೆಡ್ ಬೈ n ಅಲ್ವಾ? ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಏನ್ ಬರುತ್ತೆ ನಮ್ಗೆ? ನೋಡಿ, 150n is equal, 150n which is equal to 180n minus 360 ಆಗುತ್ತೆ. ಸೊ ಇಲ್ಲಿ 150n, so 180n minus 150n is equal to 360 ಅಲ್ವಾ? ಸೊ 180 minus 150 is 30 ಬರುತ್ತೆ. ಸೊ 30 ಅಲ್ವಾ? ಸೊ 30n ಬರುತ್ತೆ. ನೋಡಿ 30n ಬರುತ್ತೆ which is equal to 360 ಆಗುತ್ತೆ. ಸೊ n is equal to ಏನ್ ಬಂತು? 10 ಅಲ್ವಾ? ಸೊ ಇದೇನ್ ಬರ್ತಾ ಇದೆ? 10 ಬರ್ತಾ ಇದೆ. ಸೊ ಇಲ್ಲೇನಾಯ್ತು? 180 n minus 150, ಸೊ 30. ಸೊ ಇದೇನಾಗ್ತಾ ಇದೆ? 360 ಆಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು? n ಎಕ್ಸ್ಟೀರಿಯರ್ ಆಂಗಲ್ 360 ಡಿವೈಡೆಡ್ ಬೈ n ಆದ್ರೆ ಏನಾಯ್ತು? 3 1s are 3 12. ಸೊ n is equal to ಏನಾಗುತ್ತೆ? 12 ಆಗುತ್ತೆ. ಹಾಗಾದ್ರೆ ನಿಮ್ಗೆ ಏನ್ ಬರುತ್ತೆ? ಇಲ್ಲಿ ಒಂದು ನಿಯಮಿತ ಬಹುಭುಜದ ಶೃಂಗದಲ್ಲಿ ಉಂಟಾದ ಹೊರಕೋನ ಮತ್ತು ಒಳಕೋನಗಳ ಅನುಪಾತ 1:5 ಆದರೆ ಇವುಗಳು, ಈ ಒಂದು ಬಹುಭುಜವು ಹೊಂದಿರುವ ಬಾಹುಗಳ ಸಂಖ್ಯೆ ಎಷ್ಟಾಗುತ್ತೆ ಮಕ್ಕಳ? 12 ಅಂತ ಆಗತ್ತೆ. ಸೊ 12 is the required answer. 12 is the required answer. So last question ನೋಡಿ, 70. So PRIME prime is a regular pentagon if angle MPI is equal to 36 degree. Then measure of angle PMI is. ನೋಡಿ ಇಲ್ಲಿ ಪ್ರೈಮ್ ಒಂದು ನಿಯಮಿತ ಬಹುಭುಜಾಕೃತಿಯಾಗಿದೆ. ಇಲ್ಲಿ ಕೋನ MPI is equal to 36 ಡಿಗ್ರಿ ಆದರೆ ಕೋನ PMI ದ ಅಳತೆಯು ಅಂತ ಕೇಳ್ತಾ ಇದ್ದಾರೆ. ಸೊ ನೋಡಿ ಇಲ್ಲಿ ಆಂಗಲ್ ಯಾವುದು? PMI. ಸೊ ಈ ಅಳತೆಯನ್ನ ಹೇಳ್ಬೇಕು ನಾವು. ಸೊ ನೋಡಿ ಇಲ್ಲಿ ಫಸ್ಟ್ ಇಲ್ಲಿ PME ಇದೊಂದು ರೆಗ್ಯುಲರ್ ಪೆಂಟಾಗೋನ್. ಸೊ ಇದರಲ್ಲಿ ಸೈಡ್ಸ್ ಎಷ್ಟಿದೆ? 5 ಸೈಡ್ಸ್ ಅಲ್ವಾ? ಸೊ ಈಚ್ ಸೈಡ್ಸ್ ಆರ್ ಈಕ್ವಲ್. ಸೊ ಹಾಗಾದ್ರೆ ಸಮ್ ಆಫ್
ದಿ ಇಂಟೀರಿಯರ್ ಆಂಗಲ್ ಎಷ್ಟಾಗುತ್ತೆ, ಸಮ್ ಆಫ್ ಇಂಟೀರಿಯರ್ ಆಂಗಲ್. ಸೊ ಇಂಟೀರಿಯರ್ ಆಂಗಲಿನ ಮೊತ್ತ ಏನಾಗುತ್ತೆ, ಸೊ ಸಮ್ ಆಫ್ ಇಂಟೀರಿಯರ್ ಆಂಗಲ್ ವಿಚ್ ಈಸ್ ಈಕ್ವಲ್ ಟು ಏನ್ ಹೇಳುತ್ತೆ, n-2 ಇಂಟು 180 ಡಿಗ್ರಿ. ಸೊ ಇಲ್ಲಿ ಎನ್ ಅಂದ್ರೆ ಏನು, ಸೈಡ್ಸ್ ಅಲ್ವಾ. ಸೊ ಸೈಡ್ಸ್ ಎಷ್ಟಿದೆ, 1 2 3 4 5. ಸೊ 5 ಇದೆ ಅಲ್ವಾ. ಸೊ 5 - 2 is 3 ಅಲ್ವಾ. ಸೊ 3 ಇಂಟು 180 ಡಿಗ್ರಿ. ಸೊ 540 ಡಿಗ್ರಿ. ಸೊ ಏನಾಯ್ತು, ಇಂಟೀರಿಯರ್ ಆಂಗಲ್ ಇನ ಸಮ್ ಎಷ್ಟು ಬರ್ತಾ ಇದೆ, 540 ಬರ್ತಾ ಇದೆ. ಹಾಗಾದ್ರೆ ಈಚ್ ಸೈಡ್ಸ್ ಏನಾಗುತ್ತೆ, ಸೊ ಈಚ್ ಸೈಡ್ಸ್ ಆಫ್ ದಿ ಇಂಟೀರಿಯರ್ ಆಂಗಲ್ ಏನಾಗುತ್ತೆ, 540 ಡಿವೈಡೆಡ್ ಬೈ 5. ಸೊ ಎಷ್ಟು ಸೈಡ್ಸ್ ಇದೆ, 1 2 3 4 5 ಅಲ್ವಾ, ಪೆಂಟಾಗೋನ್. ಸೊ 5 ಸೈಡ್ಸ್, 5 1s, ಸೊ 5 10s 50, ಸೊ 5 8s 40. ಸೊ ಏನಾಗುತ್ತೆ, ಈಚ್ ಸೈಡ್ಸ್ ಏನಾಗ್ತಾ ಇದೆ, ಈಚ್ ಸೈಡ್ ಈಸ್ ಈಕ್ವಲ್ ಟು ಎಷ್ಟಾಯ್ತು, 108 ಡಿಗ್ರಿ. ಸೊ MIRPE. ಸೊ ಎಲ್ಲ ಸೈಡ್ಸ್ ಗಳು ಏನಾಗುತ್ತೆ, ಈಕ್ವಲ್ ಇದೆ. ಸೊ ವಿಚ್ ಇಸ್ ಎ ರೆಗ್ಯುಲರ್ ಪೆಂಟಾಗೋನ್. ಸೊ ಈಚ್ ಸೈಡ್ಸ್ ಆರ್ ಈಕ್ವಲ್. ಸೊ ದಟ್ ಈಸ್ ಈಚ್ ಸೈಡ್ ಈಸ್ 108. ಸೊ 108 ಡಿಗ್ರಿ ಇದೆ. ಸೊ ಹಾಗಾದ್ರೆ ನಮ್ಗೆ ಇಲ್ಲಿ ಪ್ರತಿ ಸೈಡ್ಸ್ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ನಮ್ಗೆ ಇಲ್ಲಿ ನೋಡಿ, ತ್ರಿಭುಜ EMP ಅನ್ನ ಗಮನಿಸಿ. ತ್ರಿಭುಜ EMP. ಸೊ ತ್ರಿಭುಜ EMP. ಸೊ ಇಲ್ಲಿ ಏನಾಗ್ತಾ ಇದೆ, ತ್ರಿಭುಜ EMP. ಸೊ ಇಲ್ಲಿ ನೋಡಿ, EM ಏನಾಗುತ್ತೆ, PE ಗೆ ಈಕ್ವಲ್ ಆಗುತ್ತೆ ಅಲ್ವಾ. ನೋಡಿ EM ಇನ್ ಟ್ರಯಾಂಗಲ್ EMP, EM is equal to EP ಆಗತ್ತೆ. ಯಾಕೆ ಹೇಳಿ, ಇಲ್ಲಿ ಒಂದು ಪೆಂಟಾಗೋನ್. ಸೊ ಪಂಚಭುಜಾಕೃತಿಯಲ್ಲಿ ಪ್ರತಿ ಸೈಡ್ಸ್, ಸೊ ಪ್ರತಿ ಬಾಹುಗಳು ಏನಾಗಿರುತ್ತೆ, ಸಮವಾಗಿರುತ್ತೆ. ಸೊ EM ಸೈಡ್ಸ್ ಮತ್ತು EP ಸೈಡ್ ಏನಾಗುತ್ತೆ, ಈಕ್ವಲ್ ಆಗುತ್ತೆ. ಸೊ ಇಫ್ ದ ಸೈಡ್ಸ್ ಆರ್ ಈಕ್ವಲ್, ದರ್ ಅಪೋಸಿಟ್ಸ್ ಆಂಗಲ್ಸ್ ಆರ್ ಈಕ್ವಲ್. ಸೊ ಹಾಗಾದ್ರೆ ಏನಾಯ್ತು, EPM ಆಂಗಲ್ EPM ಇಸ್ ಈಕ್ವಲ್ ಟು ಏನಾಗುತ್ತೆ, ಆಂಗಲ್ EMP ಆಗತ್ತೆ ಅಲ್ವಾ. ಸೊ EPM ಇಸ್ ಈಕ್ವಲ್ ಟು ಆಂಗಲ್ EMP ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಸೊ ದಿಸ್ M ಈಸ್ ಈಕ್ವಲ್ ಟು ಆಂಗಲ್ P ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ ಇಲ್ಲಿ ನೋಡಿ, EM ನೋಡಿ, EMPI ಇದೊಂದು ಚತುರ್ಭುಜ ಆದ್ರೆ, ಸೊ ಇದೇನಾಗ್ತಾ ಇದೆ, PI ಪ್ಯಾರಲಲ್ ಟು EM ಅಲ್ವಾ. ಸೊ ನೋಡಿ, PI ಪ್ಯಾರಲಲ್ ಟು EM ಆಗತ್ತೆ. ಸೊ ಇದೇನಾಯ್ತು, EM ಸಮಾಂತರ PI ಆಗತ್ತೆ. ಸೊ ಹಾಗಾದ್ರೆ EM ಸಮಾಂತರ PI ಇದ್ದಾಗ ಈ ಆಂಗಲ್ M ನೋಡಿ, ಇಲ್ಲಿ EMP ಈ ಆಂಗಲ್ ಅಂಡ್ MPI ಈ ಆಂಗಲ್ ಏನಾಗುತ್ತೆ, ಪರ್ಯಾಯ ಕೋನಗಳು. ಸೊ ಅಲ್ಟರ್ನೇಟ್ ಆಂಗಲ್ಸ್ ಅಲ್ವಾ. ಸೊ ಅಲ್ಟರ್ನೇಟ್ ಪರ್ಯಾಯ ಕೋನಗಳು ಏನಾಗುತ್ತೆ, ಈಕ್ವಲ್ ಅಂತ ಗೊತ್ತು ಆಯ್ತಾ. ಹಾಗಾದ್ರೆ ಇನ್ ಟ್ರಯಾಂಗಲ್ EMP and in triangle EMP and angle MPI, so angle M is equal to angle P, that is alternate angle. ಸೊ ಪರ್ಯಾಯ ಕೋನ. ಸೊ ಹಾಗಾದ್ರೆ ಏನಾಯ್ತು, ಇಲ್ಲಿ ಇದೇನಾಯ್ತು, M ಏನಾಯ್ತು, ಈ P ಗೆ ಈಕ್ವಲ್ ಅಂತ ಗೊತ್ತಾಯ್ತು. ಹಾಗಾದ್ರೆ ಇದು P 36 ಇದ್ರೆ, ಸೊ ಈ M ಕೂಡ ಏನಾಗತ್ತೆ, 36 ಡಿಗ್ರಿ ಆಗತ್ತೆ. ಸೊ ಇದು 36 ಡಿಗ್ರಿ ಆದ್ರೆ, ಸೊ P ಕೂಡ ಏನಾಗುತ್ತೆ, 36 ಡಿಗ್ರಿ. ಯಾಕಂದ್ರೆ ಆಲ್ರೆಡಿ ಇನ್ ಟ್ರಯಾಂಗಲ್ EMP ಏನ್ ಹೇಳಿದೀವಿ ನಾವು, EM ಈಕ್ವಲ್ ಟು EP ಆದ್ರೆ, ಸೊ ಸೈಡ್ಸ್ EM ಇಸ್ ಈಕ್ವಲ್ ಟು EP ಆದ್ರೆ ಆಂಗಲ್ P ಇಸ್ ಈಕ್ವಲ್ ಟು ಆಂಗಲ್ M ಅಂತ ಹೇಳಿದೀವಿ. ಸೊ ಹಾಗಾದ್ರೆ ಇದು ಕೂಡ ಏನಾಗುತ್ತೆ, 36 ಡಿಗ್ರಿ ಆಗತ್ತೆ. ಸೊ ಇದು ಕೂಡ 36 ಡಿಗ್ರಿ ಅಲ್ವಾ. ಸೊ ನಮ್ಗೆ ಇಲ್ಲಿ ಈಚ್ ಸೈಡ್ಸ್, ಸೊ ಈಚ್ ಆಂಗಲ್ ಇಂಟೀರಿಯರ್ ಆಂಗಲ್ ಗೊತ್ತಿದೆ. ಈಚ್ ಇಂಟೀರಿಯರ್ ಆಂಗಲ್ ಈಸ್ 108 ಡಿಗ್ರಿ ಅಂತ ಗೊತ್ತಿದೆ ಅಲ್ವಾ. ಸೊ ಏನಾಗಿದೆ, ನಮ್ಗೆ ಇಲ್ಲಿ ಪ್ರತಿ ಕೋನಗಳು ಗೊತ್ತಿದೆ. ಎಷ್ಟು, ಈ ಒಂದು ಪಂಚಭುಜಾಕೃತಿಯಲ್ಲಿ ಪ್ರತಿ ಕೋನಗಳು ಎಷ್ಟಾಗತ್ತೆ, 108 ಡಿಗ್ರಿ ಅಂತ ಗೊತ್ತಿದೆ. ಹಾಗಾದ್ರೆ ಆಂಗಲ್ P, ಸೊ ಆಂಗಲ್ EPR ಇಸ್ ಈಕ್ವಲ್ ಟು ಏನಾಗುತ್ತೆ, ಆಂಗಲ್ EPR ಇಸ್ ಈಕ್ವಲ್ ಟು ಆಂಗಲ್ EP
PM plus angle MPI plus angle IPR ಅಲ್ವಾ. ಸೊ ಈ ಮೂರು ಕೋನಗಳನ್ನ ಕೂಡಿದಾಗ ಏನ್ ಬರುತ್ತೆ ನಮಗೆ ಆಂಗಲ್ ಪಿ ಸಿಗತ್ತೆ. ಸೊ ಆಂಗಲ್ಸ್ ಪಿ ಎಷ್ಟು 108 ಡಿಗ್ರಿ, that is 108 which is equal to angle EPM, that is 36 degree plus MPI, so that is MPI, so MPI which is equal to plus IPR. So ಏನ್ ಬರ್ತಾ ಇದೆ 108 is equal to 36 degree plus MPI which is 36 degree plus IPR. ಸೊ ಏನ್ ಬರುತ್ತೆ ನಮ್ಗೆ ಇಲ್ಲಿ ಇದು ಕೂಡ 36 ಡಿಗ್ರಿ ಬರುತ್ತೆ. ಸೊ ಇದು ಕೂಡ ಏನಾಗುತ್ತೆ 36 ಡಿಗ್ರಿ ಬರುತ್ತೆ. ಸೊ ಹಾಗಾದ್ರೆ ಈ ಒಂದು ಟೋಟಲ್ ಆಂಗಲ್ 108 ಅಂತ ಗೊತ್ತು. ಅದೇ ರೀತಿ ಈ ಆಂಗಲ್ ನೋಡಿ ಎಂ ಆಂಗಲ್ ಅನ್ನ ಗಮನಿಸಿ. ಸೊ ಇದು ಕೂಡ ಏನಾಗ್ತಾ ಇದೆ ಟೋಟಲ್ EMI which is equal to ಎಷ್ಟಿದೆ 108 ಡಿಗ್ರಿ. ಸೊ EMI ಅಂದ್ರೆ ಏನಾಯ್ತು EMP ಪ್ಲಸ್ PMI ಆಯ್ತು ಅಲ್ವಾ. ಸೊ EMP ಪ್ಲಸ್ PMI ಆಗತ್ತೆ ವಿಚ್ ಇಸ್ ಈಕ್ವಲ್ ಟು 108 ಡಿಗ್ರಿ. ಸೊ EMP ಎಷ್ಟಿದೆ 36 ಪ್ಲಸ್ PMI ವಿಚ್ ಇಸ್ ಈಕ್ವಲ್ ಟು 108. ಸೊ PMI is equal to 108 minus 36, that is, so ಇಲ್ಲಿ ಬರೀತೇನೆ PMI which is equal to 108 minus 36. ಸೊ ಎಷ್ಟು ಬರುತ್ತೆ 108 minus 36, that is 8 minus 6 is 2, so 9 minus 3, that is, so 10 minus 3, that is 72 ಡಿಗ್ರಿ. ಹಾಗಾದ್ರೆ ಏನಾಯ್ತಿದು ಈ ಒಂದು ಕೋನ ನಮ್ಗೆ ಎಷ್ಟು ಬರ್ತಾ ಇದು 36 ಆಯ್ತು ಅಂದ್ರೆ ಸೊ ಟೋಟಲ್ ಎಂ ಇಸ್ 108 ಡಿಗ್ರಿ. ಸೊ 108 ಅಲ್ಲಿ 36 ಅನ್ನು ಮೈನಸ್ ಮಾಡಿದಾಗ 72 ಸಿಗ್ತಾ ಇದೆ ಅಲ್ವಾ. ಸೊ ಹಾಗಾದ್ರೆ PMI is 72 degree. So which is the required answer. So C is the required answer. ಸೊ ಇಲ್ಲಿವರೆಗೆ ಹೇಳಿದೆಲ್ಲ ಅರ್ಥ ಆಗಿದೆ ಅಂತ ತಿಳ್ಕೊತೇನೆ. ಸೊ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ಆಲ್. ಮುಂದಿನ ಪ್ರಶ್ನೆಯನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ತೇನೆ. ಸೊ ಥ್ಯಾಂಕ್ ಯು ಆಲ್.